ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 9ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 2 ಬಹುಪದೋಕ್ತಿಗಳು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಾವು 8 ಮತ್ತು 9ನೇ ತರಗತಿಯಲ್ಲಿ ಚರಾಕ್ಷರ ಅಂದರೇನು, ಆಮೇಲೆ ಬೀಜ ಪದ ಅಂದರೇನು, ಬೀಜೋಕ್ತಿ ಅಂದರೇನು ಇವೆಲ್ಲನೂ ಅಧ್ಯಯನ ಮಾಡಿದ್ದೀವಿ. ಒಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ಈಗ ಒಂದು x² ಅಂತ ಬರೆದಿದ್ದನ್ನು ನಾವು ನೆನಪು ಮಾಡ್ಕೊಂಡಿವಿ. ಇಲ್ಲಿ ಇದಕ್ಕೆ ನಾವು ಬೀಜೋಕ್ತಿ ಅಂತ ಹೇಳ್ಬೋದು. ಹೌದು, ಇದನ್ನೇನಂತಂದ್ರೆ ಒಂದು ಬೀಜೋಕ್ತಿ ಅಂಥೇಳಿ ಹೇಳ್ತೀವಿ. ಬೀಜೋಕ್ತಿ ಅಂತನ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನಂತ ಹೇಳ್ತೀವಪ್ಪ, ಬೀಜೋಕ್ತಿ ಅಂತಂದ್ರೆ ಒಂದು ಸ್ಥಿರಾಂಕ ಇರಬೇಕು, ಒಂದು ಸ್ಥಿರಾಂಕ. ಆಮೇಲೆ ಏನಂತಂದ್ರೆ ಒಂದು ಚರಾಕ್ಷರ ಅಂತಿರಬೇಕು. ನೋಡಿ, ಇಲ್ಲಿ ಇದಕ್ಕೆ ಚರಾಕ್ಷರ ಅಂತಂದಿನ ಒಂದು ಘಾತಸೂಚಿ ಇರಬೇಕು. ಹೌದು, ಒಂದು ಘಾತಸೂಚಿ ಅಥವಾ ಘಾತಾಂಕವನ್ನು ಇರಬೇಕು. ಇದು ನಾವು ಸಾಮಾನ್ಯವಾಗಿ ಏನಂತಂದ್ರೆ ಬೀಜೋಕ್ತಿ ಅಂತ ಹೇಳ್ತೀವಿ. ಬೀಜೋಕ್ತಿಯಲ್ಲಿರುವಂಥ ಪದಗಳಿಗೆ ನಾವು ಬೀಜ ಪದ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್? ಎಷ್ಟು ಮಾಹಿತಿ ಅಂತ ನಮಗೆ ಆಲ್ರೆಡಿ ಗೊತ್ತು. ಮತ್ತು ನಾವು ಯಾವ್ಯಾವ ಅಂಶಗಳನ್ನು ಗಮನಿಸೀವಿ. ಈಗ 2x+7 ಇಂಥ ಒಂದು ಬೀಜೋಕ್ತಿಯನ್ನು ನೋಡಿದ್ದೀವಿ. ಅದೇ ರೀತಿಯಲ್ಲಿ 3x² + 2x+7 ಇಂಥ ಒಂದು ಬೀಜೋಕ್ತಿಯನ್ನು ನಾವು ಗಮನಿಸೀವಿ. ಹೌದಲ್ಲ? ಇದರಲ್ಲಿರುವಂಥ ಪ್ರತಿಯೊಂದು ಸಂಕೇತಕ್ಕೂ ಒಂದೊಂದು ಅರ್ಥ ಇದೆ. ಏನೇನು ಅನ್ನೋದು ಒಂದು ಗಮನಿಸಿ. ಇಲ್ಲಿ ಫಸ್ಟು ಒಂದೇನಂತಂದ್ರೆ ಇಲ್ಲಿ ಬರ್ದಿನಲ್ಲ, ಈಗ x ಅಂತ ಬರ್ದಿನಿ, ಇದಕ್ಕೆ ಚರಾಕ್ಷರ ಅಂತ ಹೇಳ್ತೀವಿ ಅಂತ ಹೇಳಿದ್ದೀವಿ. ಯಾಕೆ ಅದನ್ನು ಚರಾಕ್ಷರ ಅಂತ ಹೇಳ್ತೀವಿ? ಅದನ್ನು ಚರಾಕ್ಷರ ಅಂತ ಯಾಕೆ ಹೇಳಬೇಕು ಅಂತಂದರೆ, ಈಗ x ಅನ್ನೋದಾಗಲಿ, ಇಲ್ಲಿ 2 ಅನ್ನೋದಾಗಲಿ, ಇವೆಲ್ಲನೂ ಒಂದೊಂದು ಸಂಕೇತ. ಇವೆಲ್ಲದೂ ಒಂದು ಸಂಕೇತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದಕ್ಕೆ ಯಾಕೆ ಒಂದು ಸಂಕೇತ ಅಂತ ಹೇಳ್ತೀನಿ ಅಂತಂದರೆ, ಇಲ್ಲೊಂದು ವರ್ಗ ತಗೊಂಡಿನಿ. ಇದೊಂದು ವರ್ಗ. ಈ ವರ್ಗದಲ್ಲಿ ಈ ಒಂದು ಬಾಹುವಿನ ಉದ್ದ 2 ಮೂಲಮಾನ ಅದಂತ ತಗೊಳ್ರಿ. ಒಂದು ಬಾಹುವಿನ ವರ್ಗ 2 ಮೂಲಮಾನ. ಒಂದು ವರ್ಗ ಅಂತಂದ್ರೆ 4 ಬಾಹುಗಳು ಸಮ ಇರಬೇಕಿಲ್ಲ. ಅಂದರೆ ಇದೂ ಈ ಉದ್ದನೂ 2 ಇರುತ್ತೆ, ಇದೂ 2 ಇರುತ್ತೆ, ಇದೂ 2 ಮೂಲಮಾನಗಳನ್ನು ಹೊಂದಿರುತ್ತೆ. ಇದರ ಸುತ್ತಳತೆ ಕಂಡಿಡಿ ಅಂದರೆ ಹೆಂಗೆ ಮಾಡ್ತೀವಿ ನಾವು? 2 × ಎಷ್ಟು ಅದಾವೆ ಬಾಹುಗಳು? 4 ಅದಾವಿಲ್ಲ. ಅಥವಾ ಇದನ್ನೇ ಹೇಗೆ ಬರೀಬೋದು? 4 ಬಾಹುಗಳು ಸಮ ಅದಾವ, ಪ್ರತಿಯೊಂದು ಬಾಹು ಏನಂತಂದರೆ 2 ಮೂಲಮಾನಷ್ಟು ಬೆಲೆಯನ್ನು ಹೊಂದಿದೆ ಅನ್ನೋದು. ಅಂದರೆ ಇಲ್ಲೇನು 2 ಅನ್ನೋದು ಒಂದು ಸಂಕೇತವನ್ನು ಸೂಚಿಸಿದ್ದೀವಿ. ಅಂದರೆ ಇದು 8 ಮೂಲಮಾನಗಳು. ಅಂದರೆ ಇದ್ರ ಸುತ್ತಳತೆ ಎಷ್ಟು ಅಂತ ಹೇಳಿದ್ದೀವಿ. ಒಂದು ವೇಳೆ ಇದ್ರದ್ದು ಮೂಲಮಾನನೇ x ಇದೆ ಅಂತ ತೊಗೊಂಡಿವಿ ಅಂತ ತಿಳ್ಕೊಳ್ರಿ. ಇದ್ರ ಸುತ್ತಳತೆ ಹೇಳ್ರಿ ಅಂದರೆ ಹೇಗೆ ಹೇಳ್ತೀರಿ ನೀವು? 4x ಅಂತ ಹೇಳ್ತೀರಿ. ಎಷ್ಟಾಗತ್ತೆ ಇದು? 4x ಅಂತ ಹೇಳ್ತೀವಿ. ಇಲ್ಲಿ x ಅಂತ ಅನ್ನೋದು ಇದು ಯಾವುದೇ ವಾಸ್ತವ ಬೆಲೆಗಳು ತೊಗೊಳ್ಬಹುದು. ನಾವು ಯಾವುದೇ ಏನಂತಂದ್ರೆ ವಾಸ್ತವ ಬೆಲೆಯನ್ನು ನಾವು ತಗೊಳ್ಳಿಕ್ಕೆ ಪಡೆಯಬಹುದಾದಂಥ ಒಂದು ಸಂಕೇತ ಅಂತ ಯಾಕೆ ಹೇಳಕತ್ತೀನಿ ಅನ್ನೋದಕ್ಕೆ ಈ ಮಾಹಿತಿಯನ್ನು ಹೇಳಕತ್ತೀನಿ. ಇಲ್ಲಿ x ಅನ್ನೋದಕ್ಕೆ ಏನಂತಂದ್ರೆ ನಾನು 3 ಅಂತ ತೊಗೊಂಡೆ ಅಂತ ತಿಳ್ಕೊ. ಇದ್ರ ಸುತ್ತಳತೆ, ಈ ವರ್ಗದ ಸುತ್ತಳತೆ ಎಷ್ಟಾಗಿಬಿಡುತ್ತೆ ಗೊತ್ತೇನು? 4 × 3 = 12 ಮೂಲಮಾನ ಆಗಿಬಿಡುತ್ತೆ. ಅಂದರೆ ಇಲ್ಲಿ x ಅನ್ನೋದು ಅದು ಒಂದು ಸಂಕೇತ, ಬಟ್ ಇದು ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ x ಬೆಲೆಗಳು ಬೇರೆ ಬೇರೆ ಆಗಿರ್ಬೋದು. ಈಗ ಇನ್ನೊಂದು ಏನಂತಂದರೆ, ಈ ವರ್ಗವನ್ನು ಮತ್ತೊಂದು ವರ್ಗ ತಗೊಂಡ ಅದರ x ಬೆಲೆ, ಅದನ್ನು x = ಅಂದ್ರೆ 7 ಇತ್ತು ಅಂತ ತಿಳ್ಕೊಳ್ರಿ. ಅದರ ಸುತ್ತಳತೆ ಕಂಡಿಡಿ ಅಂದರೆ ಹೆಂಗೆ ಮಾಡ್ತೀವಿ ನಾವು? 4 × 7 4 × 28 ಮೂಲಮಾನ ಅಂಥೇಳಿ ಬರೀತೀವಿ. ಹಾಗಾಗಿ ಇಲ್ಲಿ ಒಂದು ಚರಾಕ್ಷರ ಅಂತಂತೀವಿ. ಇಲ್ಲಿ ಇದಕ್ಕೆ ಚರಾಕ್ಷರ ಅನ್ನೋದಕ್ಕೆ ನಾವು ಚರಾಕ್ಷರವನ್ನು ಸೂಚಿಸಲಿಕ್ಕೆ ಯಾವ್ಯಾವ ಸಂಕೇತವನ್ನು ಬಳಕೆ ಮಾಡ್ಕೊಳ್ತೀವಿ? ಚರಾಕ್ಷರವನ್ನು ಸೂಚಿಸಬೇಕಾದ್ರೆ ನಾವು x, y, z ಈ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು. ಅಥವಾ ABC ಅಂತೇಳಿ ಸೂಚಿಸ್ಬೋದು, MNP ಈ ರೀತಿಯಲ್ಲಿ ಸೂಚಿಸ್ಬೋದು. XYZ ಅಂತಂದ್ರೆ ಅದರ ಬಗ್ಗೆನೇ ಹೇಳಿದ್ದೀನಿ. ಹಾಗೆಯೇ ಇವುಗಳನ್ನು ಒಳಗೊಂಡಿರೋದಕ್ಕೆ ಏನಂತ ಹೇಳ್ತೀವಿ ನಾವು? ಬೀಜೋಕ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೇವಿಲ್ಲ. ಬೀಜೋಕ್ತಿಯಲ್ಲಿ ಏನೇನಿರುತ್ತೆ ಪ್ರಮುಖವಾಗಿ ಅಂತ ಹೇಳಿದ್ದೀನಿ ನಾನು. ಬೀಜೋಕ್ತಿಯಲ್ಲಿ ಇಲ್ಲಿ ಒಂದು ಸ್ಥಿರಾಂಕ ಇರುತ್ತೆ, 2 ಅನ್ನೋದು. ಯಾಕಂದ್ರೆ 2 ಫಿಕ್ಸ್ ಅದು ಅಲ್ರಿ. ಈಗ 3 ಅಂತಂದ್ರೆ 3 ಬೆಲೆ ಏನು ಚೇಂಜ್ ಆಗತ್ತೇನ? 3 ಅಂತಂದ್ರೆ ಅದ್ರ ಬೆಲೆ ಅಷ್ಟೇ ಇರುತ್ತೆ, 3 ಇರುತ್ತೆ.
5 ಇತ್ತಂತಂದ್ರೆ 5ರ ಬೆಲೆ ಬದಲಾವಣೆ ಆಗಲ್ಲಲ್ಲ, ಅದಕ್ಕಾಗಿ ಅದನ್ನು ನಾವು ಸ್ಥಿರಾಂಕ ಅಂತ ಹೇಳ್ಬೋದು. ಎಲ್ಲ ಸಂಖ್ಯೆಗಳು ಸ್ಥಿರಾಂಕಗಳು. ಇಲ್ಲಿ ಬೀಜೋಕ್ತಿ ಅಂತ ಹೇಳಬೇಕು ಅಂತಂದ್ರೆ ಒಂದು ಸ್ಥಿರಾಂಕ ಇರುತ್ತೆ, ಒಂದು ಚರಾಕ್ಷರ ಇರುತ್ತೆ, ಆಮೇಲೆ ಅದಕ್ಕೊಂದು ಘಾತಸೂಚಿ ಇರುತ್ತೆ. ಬೀಜೋಕ್ತಿಯಲ್ಲಿ ಘಾತಸೂಚಿ ಏನೇ ಇರಬಹುದು, ಗೊತ್ತಾಯಿತು? ಬೀಜೋಕ್ತಿಯಲ್ಲಿ ಘಾತಸೂಚಿ ಏನೇ ಇರಬಹುದು. ಬಟ್ ಬಹುಪದೋಕ್ತಿ ಅಂತ ಅನ್ಬೇಕಾದ್ರೆ ಇಲ್ಲಿ ಮೇನ್ ಪಾಯಿಂಟ್ ಗಮನಿಸಿ, ಬೀಜೋಕ್ತಿಯಲ್ಲಿ ಘಾತಸೂಚಿ ಯಾವುದೇ ರೀತಿಯಲ್ಲಿ ಇರ್ಬೋದು. ಬಟ್ ಇಲ್ಲಿ ಬಹುಪದೋಕ್ತಿ ಅನ್ಬೇಕಾದ್ರೆ ಘಾತಸೂಚಿ ಪೂರ್ಣ ಸಂಖ್ಯೆನೇ ಆಗಿರಬೇಕು. ಪೂರ್ಣ ಸಂಖ್ಯೆಗಳು ಯಾವ್ಯಾವಪ್ಪ ನಾವು ನೆನ್ಪು ಮಾಡ್ಕೊಳ್ಳೋಣ. ಪೂರ್ಣ ಸಂಖ್ಯೆಗಳು ಅಂದರೆ 0, 1, 2, 3 ಇವೆಲ್ಲ ಏನು ಪೂರ್ಣ ಸಂಖ್ಯೆಗಳು. ಅಂದರೆ ಇಲ್ಲಿ ಬಹುಪದೋಕ್ತಿ ಅಂತ ಅನ್ಬೇಕು ಅಂತಂದ್ರೆ ಒಂದೇನಿರಬೇಕು, ಸ್ಟಾರ್ಟಿಂಗ ಸ್ಥಿರಾಂಕ ಇರಬೇಕಾ, ಸ್ಥಿರಾಂಕ, ಆಮೇಲೆ ಇಲ್ಲಿ ಚರಾಕ್ಷರ ಇರಬೇಕು. ನೋಡಿ ಇದನ್ನು ಈ ರೂಪದಲ್ಲಿ ಇರಬೇಕು, ಚರಾಕ್ಷರ ಇರಬೇಕು. ಆಮೇಲೆ ಇಲ್ಲಿ ಘಾತಾಂಕ ಏನಿರುತ್ತೆ ನೋಡು, ಇದರ ಘಾತಾಂಕ, ಅದು ಘಾತಾಂಕ ಪೂರ್ಣ ಸಂಖ್ಯೆ ಆಗಿರಬೇಕು. ಘಾತಾಂಕ ಏನಾಗಿರ್ಬೇಕು, ಅದು ಪೂರ್ಣ ಸಂಖ್ಯೆ ಆಗಿರಬೇಕು. ಅಂದಾಗ ಮಾತ್ರ ಅದಕ್ಕೆ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇದೇ ಮೇನ್ ಪಾಯಿಂಟ್ ಇದರಲ್ಲಿ ನಾವು ತಿಳ್ಕೊಳ್ಳೋದು ಬಹುಪದೋಕ್ತಿ ಅಂದರೆ. ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ ಸಂಬಂಧಪಟ್ಟಿರುವಂತೆ. ಒಂದು ಸ್ಥಿರಾಂಕ ಅಂತಂದರೆ ಈಗ 2 ಅಂತ ತಗೊಂಡಿನಿ. 2 ಅನ್ನೋದು ಒಂದು ಸ್ಥಿರಾಂಕ. ಒಂದು ಚರಾಕ್ಷರ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ತಗೊಂಡಿನಿ. ಘಾತಾಂಕ ಏನಿರಬೇಕು, ಪೂರ್ಣ ಸಂಖ್ಯೆನೇ ಇರಬೇಕು. ಘಾತಾಂಕ ಅಂತಂದರೆ 0, 1, 2, 3, 4ರಲ್ಲಿ ಈ ಪೂರ್ಣ ಸಂಖ್ಯೆಯಲ್ಲಿ ಯಾವುದೇ ಇರಬಹುದು. ಘಾತಾಂಕ ಪೂರ್ಣ ಸಂಖ್ಯೆ ಅಲ್ಲ ಅಂತಂದರೆ ಅದು ಬಹುಪದೋಕ್ತಿ ಅಲ್ಲ ಅಂತ ಹೇಳಬೇಕು ನಾವು. ಓಕೆನಾ? ಅಂದರೆ ಇಲ್ಲಿ ಬಹುಪದೋಕ್ತಿ ಅಂತ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ನಾವೇನು ಗಮನಿಸಬೇಕು, ಘಾತಾಂಕ ನೋಡಬೇಕು. ಘಾತಾಂಕ ಪೂರ್ಣ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಇದ್ದು ಅಂತಂದರೆ ಅದನ್ನು ನಾವು ಬಹುಪದೋಕ್ತಿ ಅಂತ ಹೇಳಬಾರ್ದು. ಓಕೆನಾ? ಬಹುಪದೋಕ್ತಿ ಅನ್ಬೇಕು ಅಂದರೆ ಕೊಟ್ಟಿರುವಂಥ ಚರಾಕ್ಷರದ ಘಾತಸೂಚಿ ಏನಿರಬೇಕು, ಪೂರ್ಣ ಸಂಖ್ಯೆ ಇರಬೇಕು. ಅಂದರೆ ಇದನ್ನು ಬಹುಪದೋಕ್ತಿ ಅಂತ ಹೇಳ್ಬೋದು. ಎಸ್. ಇನ್ನೊಂದು ನೋಡು, -2x⁷ ಇದಕ್ಕೆ ನಾವು ಬಹುಪದೋಕ್ತಿ ಹೇಳ್ಬೋದು. ಓಕೆ, ನಾವು ಅದರ ಇವುಗಳನ್ನು ನೋಡಬಾರ್ದು, ಸ್ಥಿರಾಂಕ ನೋಡಬಾರ್ದು, ಆಮೇಲೆ ಚರಾಕ್ಷರ ಅಂತಂದ್ರೆ ಇದ್ದೇ ಇರುತ್ತೆ. ಘಾತಸೂಚಿನ ಮಾತ್ರ ಗಮನಿಸಬೇಕು. ಘಾತಸೂಚಿ ಪೂರ್ಣ ಸಂಖ್ಯೆ ಆಗಿರಬೇಕು. ಓಕೆನಾ? ಆಮೇಲೆ ಇನ್ನೊಂದು ಗಮನಿಸಿ, ಈ ಚರಾಕ್ಷರದಲ್ಲಿ ಇದ್ರ ಜೊತೆಯನ್ನು ಬರೆಯಕತ್ತೇನೆ ಇಲ್ಲ, ಇದನ್ನೇ ನಾವು ಈ ಸ್ಥಿರಾಂಕಕ್ಕೆ ಏನಂತೀವಿ ಗೊತ್ತೇನು? ಇದಕ್ಕೆ ಸಹಗುಣಕ ಅಂತ ಹೇಳ್ತೀವಿ. ಏನಂತೀವಿ ನಾವು ಅದಕ್ಕೆ? ಸಹಗುಣಕ. ಇದು ಒಂದು ಚರಾಕ್ಷರ ತಗೊಂಡಿವಿ. ಇದಕ್ಕೇನಂತಂದ್ರೆ ಇಲ್ಲಿ ಚರಾಕ್ಷರ ತಗೊಂಡಿವಿ, ಇದು ಚರಾಕ್ಷರ ಅಂಥೇಳಿ ಇರುತ್ತೆ. ಘಾತಾಂಕ ಏನಿರುತ್ತದು ಪೂರ್ಣ ಸಂಖ್ಯೆ. ಇದು ಘಾತಾಂಕ ಏನಿರುತ್ತದು ಪೂರ್ಣ ಸಂಖ್ಯೆ ಅಥವಾ ಘಾತಾಂಕ ಅಂತ ಬರಿಬಹುದಲ್ಲ, ಅದು ಘಾತಸೂಚಿ ಪೂರ್ಣ ಸಂಖ್ಯೆ. ಓಕೆನಾ? ಅಂದ್ರೆ ಇಲ್ಲಿ ಗಮನಿಸಿ, ಇಲ್ಲಿ 4x⁷ ಅಂತ ಬರ್ದೀನಿ. ಇಲ್ಲಿ ಫಸ್ಟ್ ಚರಾಕ್ಷರ ನೋಡು, ಎಕ್ಸ್ ಅದೆ, ಅದರ ಘಾತಸೂಚಿ 7. 7 ಅನ್ನೋದು ಪೂರ್ಣ ಸಂಖ್ಯೆ ಅಲ್ಲ, ಹಾಗಾಗಿ ಇದು ಬಹುಪದೋಕ್ತಿಯಾಗಿದೆ. ಓಕೆನಾ? ಇನ್ನೊಂದು ಗಮನ, 5x⁻², ಇದು ಬಹುಪದೋಕ್ತಿ ಆಗತ್ತೇನೋ? ಫಸ್ಟ್ ಚೆಕ್ ಮಾಡಿ. ಎಕ್ಸ್ ಚರಾಕ್ಷರ, ಅದ್ರ ಘಾತಸೂಚಿ ನೋಡು -2 ಅದ. -2 ಪೂರ್ಣ ಸಂಖ್ಯೆನೋ ಇಲ್ಲ, ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ. ಓಕೆನಾ? ಅದೇ ರೀತಿಯಲ್ಲಿ ಇನ್ನೊಂದು ಗಮನಿಸಿ, ಇಲ್ಲಿ ಈಗ ಇನ್ನೊಂದು ಬರೀತೀನಿ. 7x⁻1/2 ಅಂದರೆ ಎಕ್ಸ್ ಘಾತ 1/2 ಇದೆ. ಅಂದ್ರೆ 1/2 ಅಂತ ಪೂರ್ಣ ಸಂಖ್ಯೆ ಏನದು? ಇಲ್ಲಲ್ಲ. ಅಂದ್ರೆ ಈ ಚರಾಕ್ಷರದ ಘಾತಸೂಚಿ ಪೂರ್ಣ ಸಂಖ್ಯೆ ಅಲ್ಲ, ಆದ್ದರಿಂದ ಇದು ಬಹುಪದೋಕ್ತಿ ಅಲ್ಲ. ಓಕೆ? ಅಂದರೆ ಬಹುಪದೋಕ್ತಿಯನ್ನು ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಅದರ ಘಾತಸೂಚಿಯನ್ನು ನೋಡಬೇಕು. ಘಾತಸೂಚಿ ಪೂರ್ಣ ಸಂಖ್ಯೆ ಆಗಿರಬೇಕು. ಅಂದರೆ 0, 1, 2 ಇವುಗಳೆಲ್ಲನೂ ಹೊಂದಿರಬಹುದು. ಘಾತಸೂಚಿನಲ್ಲಿ ಮೈನಸ್ ಇತ್ತು ಅಂದರೆ, ದಶಮಾಂಶದಲ್ಲಿತ್ತಂತಂದರೆ, ಅಥವಾ 1/2ನಲ್ಲಿ ಅಂದರೆ ಭಿನ್ನರಾಶಿ ರೂಪದಲ್ಲಿತ್ತಂತಂದರೆ ಅದನ್ನೇನಂತಂದರೆ ನಾವು ಬಹುಪದೋಕ್ತಿ ಅಂತ ಹೇಳಬಾರ್ದು. ಓಕೆ, ಕ್ಲಿಯರ್? ಆಮೇಲೆ ಬಹುಪದೋಕ್ತಿಯಲ್ಲಿ ಇದಕ್ಕೇನಂತ ಹೇಳಿದ್ವಿ, ಸ್ಥಿರಾಂಕ ಏನು ಕೊಟ್ಟಿರ್ತಾನಲ್ಲ ಅದಕ್ಕೆ ಸಹಗುಣಕ ಅಂತ ಹೇಳ್ತೀವಿ ಅಂತ ಹೇಳಿ ಗೊತ್ತು. ಸಹಗುಣಕ ಅಂತ ಹೇಳಬೇಕು. ಇನ್ನು ಗಮನಿಸಿ, ಇಲ್ಲಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ, ಒಂದು ಚರಾಕ್ಷರಗಳುಳ್ಳ ಬಹುಪದೋಕ್ತಿ ಅಂದ್ರೆ ಆ ಒಂದು ಬಹುಪದೋಕ್ತಿ ಕೊಟ್ಟಿರ್ತಾರಲ್ಲ,
ಬಹುಪದೋಕ್ತಿಯಲ್ಲಿ ಪ್ರತಿಯೊಂದು ಪದವನ್ನು ಗಮನಿಸಬೇಕು. ಪ್ರತಿಯೊಂದು ಪದವೂ ಸಹ ಅದರ ಘಾತ ಸೂಚಿ ಅದು ಪೂರ್ಣ ಸಂಖ್ಯೆ ಆಗಿರಬೇಕು, ಎಷ್ಟೇ ಪದ ಇರಲಿ ಅದರಲ್ಲಿ. ಇಲ್ಲಿ ಒಂದು ಚರಾಕ್ಷರವುಳ್ಳಂಥ ಬಹುಪದೋಕ್ತಿ ಇದರಲ್ಲಿ ನೋಡಿ, ಇದ್ರಾಗ ಫಸ್ಟ್ ಎಕ್ಸ್ ಚರಾಕ್ಷರವಿರುವಂಥ ಬಹುಪದೋಕ್ತಿ ಇದ್ರಾಗ ಯಾವ್ಯಾವ ಅದಾವ? ಎಕ್ಸ್ ಚರಾಕ್ಷರವಿರುವಂಥ ಬಹುಪದೋಕ್ತಿ ಇದು ಇದೆ, ಇದೂ ಎಕ್ಸ್ ಚರಾಕ್ಷರ ಇದೆ, ಇದರಲ್ಲಿಯೂ ಸಹ ಎಕ್ಸ್ ಚರಾಕ್ಷರನ ಹೊಂದಿದೆ. ಅಂದ್ರೆ ಇಲ್ಲಿ ಚರಾಕ್ಷರ ಒಂದೇ ಆಗಿದೆಯಲ್ಲ, ಅಂದರೆ ಎಕ್ಸ್ ಅನ್ನುವಂಥ ಒಂದು ಚರಾಕ್ಷರವನ್ನು ಹೊಂದಿದೆ. ಒಂದು ಚರಾಕ್ಷರವುಳ್ಳಂಥ ಬಹುಪದೋಕ್ತಿ ಉದಾಹರಣೆ ಅಂದರೆ ಇಲ್ಲಿ ಬೇರೆ ಬೇರೆ ಚರಾಕ್ಷರಗಳಿಲ್ಲ, ಒಂದೇ ಚರಾಕ್ಷರ ಇದೆ. ಪದಗಳು ಬೇರೆ ಇರಬಹುದು, ಆ ಬೀಜೋಕ್ತಿಯಲ್ಲಿರುವಂಥ ಏನೋ ಎಲ್ಲ ಬೀಜೋಕ್ತಿಗಳು ಏನಂದ್ರೆ ಬಹುಪದೋಕ್ತಿ ಆಗೋಕ್ಕಾಗಲ್ಲ, ಆದರೆ ಎಲ್ಲ ಬಹುಪದೋಕ್ತಿಗಳು ಬೀಜೋಕ್ತಿಗಳಾಗ್ತಾವೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ರಿ. ನೋಡಿ, ಇದರಲ್ಲಿನೂ ಸಹ ಚರಾಕ್ಷರ ಎಕ್ಸ್ ಇದೆಯಲ್ಲ, ಇದನ್ನೇ ಏನಂತಂದರೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಹೀಗೆ ನಾವು ಎಕ್ಸ್ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಬರೀ ಅಂತಂದ್ರೆ ಹೇಗೆ ಬರಿತೀವಿ? ಎಕ್ಸ್ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಹೀಗೆ ಬರೆಯೋಣ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ನೋಡು, ಎಕ್ಸ್ ಚರಾಕ್ಷರ ಇರುವಂಥ ಬಹುಪದೋಕ್ತಿ ನಾವು ಪಿ ಆಫ್ ಎಕ್ಸ್ ಅಂತ ಬರಿತೀವಿ, ಓಕೆನಾ? ಇನ್ನು ಹೀಗೆ ಬರಿಬಹುದಾ? ಎಕ್ಸ್ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 7. ಇದ್ರಾಗ ಒಂದೇ ಚರಾಕ್ಷರ ಇದೆ. ಇದನ್ನೂ ಸಹ ಏನಂತಂದ್ರೆ ಇಲ್ಲಿ ಎಕ್ಸ್ ಚರಾಕ್ಷರ ಇದನ್ನು ಹೀಗೆ ಬರಿಬೋದು. ಇದನ್ನು ಈ ರೀತಿಯಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ + 2x. ಓಕೆ, ಈಗ ವಾಯು ಚರಾಕ್ಷರ ಇರುವಂಥ ಬಹುಪದೋಕ್ತಿಗೆ ಉದಾಹರಣೆ ಬರಿಬಹುದು. ವಾಯು ಚರಾಕ್ಷರ ಇರುವಂಥ ಬಹುಪದೋಕ್ತಿಗೆ ನಾವು ಹೀಗೆ ಸೂಚಿಸ್ಬೋದು, ಪಿ ಆಫ್ ವಾಯ್. ಪಾಲಿನಾಮಿಯಲ್ ಅಂತ ಪಿ ಅಂತ ಯೂಸ್ ಮಾಡ್ಬೋದು, ಎಕ್ಸ್ ಆಫ್ ವಾಯ್ ಅಂತ ಯೂಸ್ ಮಾಡ್ಬೋದು, ಎಸ್ ಆಫ್ ವಾಯ್ ಅಂಥೇಳಿ ಯೂಸ್ ಮಾಡ್ಬೋದು. ಓಕೆನಾ? ಬಟ್ ಇಲ್ಲೇನು ಬರಿತೀವಿ, ಅದು ಆ ಬೀಜೋಕ್ತಿ ಬಹುಪದೋಕ್ತಿಯನ್ನು ಸೂಚಿಸಿಕೊಡುತ್ತೆ. ಈಗ ನೋಡಿ, ಪಿ ಆಫ್ ವಾಯ್ ಅಂತಂದ್ರೆ ಹೀಗೆ ಬರೀಲಿ, ಇದ್ರಾಗ ವಾಯ್ ಸ್ಕ್ವಯರ್ + 7x + 2. ನೋಡಿ, ಇದ್ರಾಗ ಚರಾಕ್ಷರ ಬೇರೆ ಬೇರೆ ಆದವಿಲ್ಲ, ಅಂದರೆ ಇದು ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿ ಆಗಲಿಲ್ಲ. ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿ. ಆಮೇಲೆ ಇಲ್ಲಿ ಏನಂಥೇಳಿ ನಾನು ವಾಯ್ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಬರೀ ಅಂದರೆ ಇಲ್ಲಿ ವಾಯ್ ಅಂತ ಇರಬೇಕಂತಂದ್ರೆ ಇದ್ರಾಗೂ ವಾಯ್ ಇರಬೇಕು, ಇದು ಎಕ್ಸ್ ಇರಬಾರ್ದು. ಯಾಕಂದರೆ ಇದು ವಾಯ್ ಅದ, ಇದು ಎಕ್ಸ್ ಅದ. ಎಷ್ಟು ಚರಾಕ್ಷರ ಆಗಿಬಿಡ್ತಾವೆ ಅಲ್ಲಿ? 2 ಚರಾಕ್ಷರ ಆಗ್ತಾವೆ. ನಮಗೇನು ಬೇಕಾಗಿದೆ? ಇಲ್ಲಿ ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿ ಬೇಕು. ನಮಗೆ ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿ ಬೇಕಾಗಿದೆ. ಹಾಗಾಗಿ ಇದನ್ನೂ ಸಹ ಎಕ್ಸ್ನಲ್ಲೇ ಇರಬೇಕು. ಓಕೆ, ಗೊತ್ತಾಯಿತು? ಹಾಗೆಯೇ ಟಿ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಬರೀ ಅಂತಂದರೆ ಹೇಗೆ ಬರಿತೀವಿ ನಾವು? ಟಿ ಚರಾಕ್ಷರ ಇರುವಂಥ ಬಹುಪದೋಕ್ತಿ ಪಿ ಆಫ್ ಟಿ ಇಸ್ ಈಕ್ವಲ್ ಟು 7t² + 2t + 5. ನೋಡು, ಇದ್ರಾಗ ಚರಾಕ್ಷರ ಟಿ ಇದೆನಾ? ಆಮೇಲೆ t² 7t² ಒಂದು ಪದ, 2t ಅನ್ನೋದು ಇನ್ನೊಂದು ಪದ, ಬಟ್ ಚರಾಕ್ಷರ ಒಂದೇ ಆಗಿದೆ. ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿ. ಈ ರೀತಿಯಲ್ಲಿ ಒಂದು ಚರಾಕ್ಷರ ಇರುವಂಥ ಬಹುಪದೋಕ್ತಿಯಲ್ಲಿ ನಾವು ಚರಾಕ್ಷರ ಅಂದರೆ ಏನನ್ನು ಗೊತ್ತು ಮಾಡ್ಕೊಂಡಿವಿ, ಬೀಜೋಕ್ತಿಗಳ ಬಗ್ಗೆ ಗೊತ್ತು ಮಾಡ್ಕೊಂಡಿವಿ, ಬಹುಪದೋಕ್ತಿ ಅನ್ನೋದ್ರ ಬಗ್ಗೆ ಗೊತ್ತು ಮಾಡ್ಕೊಂಡಿವಿ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗೆ ಹೇಗೆ ಬರಿತೀವಿ ಅನ್ನೋದನ್ನು ಗೊತ್ತು ಮಾಡ್ಕೊಂಡಿವಿ. ನೆಕ್ಸ್ಟ್ ಇಲ್ಲಿ ಬಹುಪದೋಕ್ತಿಯ ಪದಗಳು ಅಂಥೇಳಿ ಬರ್ತಾವೆ. ಆಲ್ರೆಡಿ ಹೇಳಿದ್ದೀವಿ. ಈಗ ನಾವು ಅಧ್ಯಯನ ಮಾಡಿದ್ರಲ್ಲಿ ಬಹುಪದೋಕ್ತಿ ಏನು ಬೇಕು ಅಂದ್ರೆ ಅದರಲ್ಲಿ ಪದಗಳು ಇರ್ತಾವಪ್ಪ. ಒಂದು ಪದ ಇರ್ಬೋದು, 2 ಪದ ಇರ್ಬೋದು, 3 ಪದ ಇರ್ಬೋದು, ಹೀಗೆ ಬೇರೆ ಬೇರೆ ಪದ ಇರ್ಬೋದು. ಎದಕ್ಕೆ ನಾವು ಬಹುಪದೋಕ್ತಿಯ ಪದ ಅನ್ಬೇಕು ಅಂತಂದರೆ ನೋಡಿ, ಇಲ್ಲಿ x² + 2x ಅನ್ನೋದು ಒಂದಿದೆ. x² + 2x ಅಂಥೇಳಿ ತೊಗೊಂಡಿನಿ. ಈ ಒಂದು ಬಹುಪದೋಕ್ತಿ, ಇದನ್ನು ಬಹುಪದೋಕ್ತಿ ಇಲ್ಲ. ಯಾಕೆ ಇದನ್ನು ಬಹುಪದೋಕ್ತಿ ಅನ್ನೋದು ಅಂತೀವಿ ಅನ್ನೋದು ಗೊತ್ತಾಯಿತು? ಚರಾಕ್ಷರ ನೋಡು, ಅದರ ಘಾತಸೂಚಿ ಇದ್ರ ಘಾತಸೂಚಿ 2 ಇದೆನಾ? ಈ ಪದನು ಬಹುಪದೋಕ್ತಿಯ ಪದ. ಇದ್ರ ನೋಡಿ, ಇದ್ರಾಗ ಎಕ್ಸ್ ಚರಾಕ್ಷರದ ಈ ಚರಾಕ್ಷರ ಎಕ್ಸ್ ಅದಲ್ಲ, ಇದ್ರ ಘಾತಸೂಚಿ ಏನಿಲ್ಲ ಅಂದ್ರೆ 1 ಇರುತ್ತಲ್ಲ, ಇದಕ್ಕೆ 1 ಅನ್ನೋದು ಪೂರ್ಣ ಸಂಖ್ಯೆ ಇಲ್ಲ. ಹಾಗಾಗಿ ಈ ಪದನೂ ಸಹ ಬಹುಪದೋಕ್ತಿಯ ಪದ. ಈ ಪದದಲ್ಲಿ ಈ ಬೀಜ ಪದಗಳಾದಂಥ ಇದು ಒಂದು ಪದ, ಇದು ಒಂದು ಪದ, ಇವುಗಳಿಗೆ ನಾವೇನಂತೀವಿ? ಬಹುಪದೋಕ್ತಿಯ ಪದಗಳು ಅಂತ ಹೇಳ್ತೀವಿ. ಏನಂತೀವಿ ಅದಕ್ಕೆ ನಾವು? ಬಹುಪದೋಕ್ತಿಯ ಪದಗಳು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಈ ಬಹುಪದೋಕ್ತಿಗಳಿಗೆ ಬೀಜ ಪದಗಳನ್ನು ಬರೀರಿ ಅಂದ್ರೆ ಬರಿಬಹುದಲ್ಲ?
ಇದಕ್ಕೆ ಯಾವ್ಯಾವ ಪದಗಳದಾವ? ಇದು ಒಂದು ಪದ ಇದೆ, ಇದು ಒಂದು ಪದ ಇದೆ, ಇದು ಒಂದು ಪದ ಇದೆ. ನೀವು ಹೇಳ್ಬೋದು ಸರ್ 7 ಅನ್ನೋದು ಬಹುಪದೋಕ್ತಿ ಏನ್ರಿ? 7 ಅನ್ನೋದು ಬಹುಪದೋಕ್ತಿ ಆಗತ್ತೇನು? ನೋಡಿ ನಾವೇನಂದೀವಿ, ಬಹುಪದೋಕ್ತಿ ಏನು ಬೇಕು ಅಂತಂದ್ರೆ ಒಂದು ಸ್ಥಿರಾಂಕ ಇರಬೇಕು, ಒಂದು ಚರಾಕ್ಷರ ಇರಬೇಕು, ಆಮೇಲೆ ಘಾತ ಸೂಚಿ ಅದು ಪೂರ್ಣ ಸಂಖ್ಯೆನೇ ಆಗಿರ್ಬೇಕಂತ ಹೇಳಿದ್ದೀವಿ. ಇಲ್ಲಿ 7 ಇದೆ. 7 ನಾವು ಹೀಗೆ ಬರೀತೀವಿ ಇಲ್ಲಿ 7 × 1 ಅಂತಂದು ಬರಿಬೋದನ್? 7 7 × 1 ಅಂತಂದ್ರೆ 7 ಆಗತ್ತಿಲ್ಲ. ಇದನ್ನೇ 7 ಇದು 1 ಅಂತಂದ್ರೆ ಎಕ್ಸ್ ಘಾತ 0 ಅಂತ ಬರಿಬೋದು. ಎಕ್ಸ್ ಘಾತ 0 ಅಂದರೆ ಬೆಲೆ ಎಷ್ಟು? 1 ಆಗಿರತ್ತಿಲ್ಲ. ನೋಡಿ ಇದ್ರಾಗ ನಾವು ಬಂತು ನೋಡಿ, 7 ಅನ್ನೋದು ಒಂದು ಸ್ಥಿರಾಂಕ, ಎಕ್ಸ್ ಅನ್ನೋದು ಏನು 7 ಅನ್ನೋದು ಸ್ಥಿರಾಂಕ, ಎಕ್ಸ್ ಅನ್ನೋದು ಚರಾಕ್ಷರ, ಅದರ ಘಾತ ಸೂಚಿ 0 ಅಂದರೆ ಪೂರ್ಣ ಸಂಖ್ಯೆ. ಹಾಗಾಗಿ ಎಲ್ಲ ಏನಂತಂದ್ರೆ ಸ್ಥಿರಾಂಕಗಳು ಅಂದರೆ ಸಂಖ್ಯೆಗಳು ಅವೇನಾಗಿರ್ತಾವ? ಬಹುಪದೋಕ್ತಿಗಳಾಗಿರ್ತಾವ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ಬಹುಪದೋಕ್ತಿಯ ಪದಗಳನ್ನು ಬರೀರಿ ಅಂದರೆ ಯಾವ್ಯಾವ ಬರೀತೀರಿ? ಒಂದಿದು 3y², ಆಮೇಲೆ ಇನ್ನೊಂದು 5y, ಇನ್ನೊಂದು ಯಾವುದು 7. ಅಂದರೆ ಇದರಲ್ಲಿ 3 ಪದಗಳದಾವ ಅಂತ. ಇವು 3 ಪದಗಳು. ನೋಡಿ ಇನ್ನೊಂದು ನೋಡಿ, ಪದಗಳು ಅಂತ ನಾವು ಹೇಳಬೇಕು ಅಂತಂದ್ರೆ ಅವುಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಇರಬೇಕು, ಅಂದ್ರೆ ಆ ಪದಗಳು ಬೇರ್ಪಡ್ತಾವೆ. ಬಟ್ ಗುಣಾಕಾರ ಅಥವಾ ಭಾಗಾಕಾರ ಇತ್ತಂತಂದ್ರೆ ಅದು ಒಂದೇ ಪದ. ಫಾರ್ ಎಕ್ಸಾಂಪಲ್ ನೋಡಿ, ಈಗ 3x ಅನ್ನೋದು y, 3xy ಅಂತ ಬರ್ತೀನಿ ಅಂತ ತಿಳ್ಕೊ, ಇದು ಒಂದೇ ಪದ ಇದು. ಆಮೇಲೆ ಇದನ್ನೇ 3x + y ಬರ್ದಿನಿ ಅಂದರೆ ಇದು 2 ಪದ ಅದಾವ ಅಂತ. ಇದ್ರಾಗ ಒಂದೇ ಪದ ಅದ ಅಂತ ಹೇಳ್ಬೇಕು ನಾವು. ಇದ್ರಾಗ 2 ಪದ ಅದಾವ. ಒಂದು ವೇಳೆ ಈಗ 3x/y ಇತ್ತಂತ ತಿಳ್ಕೊ, ಇದು ಒಂದೇ ಪದ. ಗುಣಾಕಾರ ಮತ್ತು ಭಾಗಾಕಾರ ಇತ್ತಂದ್ರೆ ಅದು ಒಂದೇ ಪದ. ನಡುವೆ ಅಂದ್ರೆ ಆ ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಇತ್ತಂದ್ರೆ ಆ ಪದಗಳು ಏಸದಾವ ಅಂತ ಎಣಿಸಿ ಬರೀಬೇಕು. ಓಕೆ, ಕ್ಲಿಯರ್? ನೆಕ್ಸ್ಟ್, ಇದ್ರಾಗ ಎಷ್ಟು ಪದಗಳದಾವ? ಇದ್ರಾಗೂ ಸಹ -x³ ಅನ್ನೋದು ಒಂದು ಪದ, ಆಮೇಲೆ ಇನ್ನೊಂದು 4x² ಎರಡನೇ ಪದ, 7x ಮೂರನೇ ಪದ, ಮತ್ತು -2 ಮತ್ತು -2 ಅನ್ನೋದು ಇನ್ನೊಂದು ಪದ. ಇದರಲ್ಲಿ ಒಟ್ಟು 4 ಪದಗಳು ಅದಾವೆ. ಇದರಲ್ಲಿರುವಂಥ ಪದಗಳು ಎಷ್ಟು ನೋಡಿ? ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. ಇವುಗಳಿಗೆ ನಾವೇನಂತೀವಿ? ಬಹುಪದೋಕ್ತಿಯ ಪದಗಳು ಅಂತ ಹೇಳ್ತೀವಿ. ಇದರಲ್ಲಿರುವಂಥ ಬಹುಪದೋಕ್ತಿಯ ಪದಗಳು 8y³, 6y², ಆಮೇಲೆ 9y, ಆಮೇಲೆ -6. ಇದರಲ್ಲಿಯೂ ಸಹ 4 ಪದಗಳದಾವ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಮುಖ ಮಾಹಿತಿ ನಾನು ಆಲ್ರೆಡಿ ಹೇಳಿದ್ದೀನಿ, ಸಹಗುಣಕಗಳ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೀನಿ. ಸಹಗುಣಕಗಳ ಬಗ್ಗೆನ ಒಂದು ಬಹುಪದೋಕ್ತಿಯ ಪ್ರತಿಯೊಂದು ಪದವೂ ಸಹ ಒಂದು ಸಹಗುಣಕಗಳನ್ನು ಹೊಂದಿರುತ್ತೆ. ಈಗ ಇದರಲ್ಲಿ ನೋಡಿ, ಈ -x³ + 4x² + 7x - 2 ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಬಹುಪದೋಕ್ತಿ ಅಂದರೆ ಅದರಲ್ಲಿರುವಂಥ ಪದಗಳಿರ್ತಾವಿಲ್ಲ, ಆ ಪ್ರತಿಯೊಂದು ಪದವೂ ಸಹ ಸಹಗುಣಕವನ್ನು ಹೊಂದಿರುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು ನಾವು. ಇಲ್ಲಿ -x³ + 4x² + 7x - 2 ಅನ್ನೋದು ಒಂದು ಬಹುಪದೋಕ್ತಿ ತೊಗೊಂಡಿವಿ. ಇದು ಎಕ್ಸಾಂಪಲ್ ಆಗಿ. ಇದರಲ್ಲಿ x³ ಸಹಗುಣಕ ನೋಡಿ, x³ ಸಹಗುಣಕ ಏನಿದೆ? ಇಲ್ಲೇನಿರುತ್ತೆ? 1 ಇರುತ್ತೆ ಇಲ್ಲಿ, ಅಂದರೆ ಇಲ್ಲಿ -1. x³ ಸಹಗುಣಕ ಎಷ್ಟು? -1. ಇನ್ನೊಂದು 3x² ಬರ್ದೀನಿ ಅಂದರೆ ಇಲ್ಲಿ x² ಸಹಗುಣಕ ಅಂತ ಕೇಳ್ತೀನಿ ನಾನು. x² ಸಹಗುಣಕ ಎಷ್ಟಾಗತ್ತೆ? ಇದ್ರಾಗ 3 ಅಂಥೇಳಿ ಆಯಿತು, ಗೊತ್ತಾಯ್ತಾ? ಹಾಗೆಯೇ ಇದರಲ್ಲಿ x² ಸಹಗುಣಕ ಏನಾಗುತ್ತೆ ಗೊತ್ತು? x² ಸಹಗುಣಕ 4, ಚಿಹ್ನೆನೂ ಗಮನಿಸ್ಬೇಕು, +4 ಅಂತದ. ಇನ್ನು x ಸಹಗುಣಕ 7, ಆಮೇಲೆ -2 ನೋಡು, -2 ಅಂತಂದ್ರೆ ಏನಾಗತ್ತೆ? ಇದು x ಘಾತ 0. ಅದರಲ್ಲಿಯೂ ಸಹ ಒಂದು ಸ್ಥಿರಾಂಕ ಇರುತ್ತೆ, ಮತ್ತೇನಂತಂದರೆ ಒಂದು ಸಹಗುಣಕ ಇರುತ್ತೆ, ಜೊತೆಗೆ ಒಂದು ಚರಾಕ್ಷರ ಇರುತ್ತೆ. ಬಹುಪದೋಕ್ತಿ ಏನು ಬೇಕು ಅಂತಂದರೆ ಅಲ್ಲಿ ಪ್ರತಿಯೊಂದು ಪದವೂ ಸಹ ಸಹಗುಣಕ, ಚರಾಕ್ಷರ, ಘಾತಸೂಚಿ ಇವುಗಳನ್ನು ಹೊಂದಿರುತ್ತೆ. ಘಾತಸೂಚಿ ಏನಾಗಿರಬೇಕು? ಪೂರ್ಣ ಸಂಖ್ಯೆ ಆಗಿರಬೇಕು. ಅಂದರೆ ಇಲ್ಲಿ -2 ಅನ್ನೋದು x² ಸಹಗುಣಕ ಅಂತ ನೆನ್ಪಿಟ್ಕೊಳ್ಬೇಕು.
-2 ಅನ್ನೋದೇನು ಗೊತ್ತಿದು x⁻0 x⁻0 ಇದರ ಸಹಗುಣಕ ಅಂತ ಹೇಳಬೇಕು. ಓಕೆ, ಹಾಗೆಯೇ ಇದರಲ್ಲಿ ಬರಿಬೋದು ನಾವು 8y³ + 6y² + 9y - 6. ಈ -6 ಹೀಗೆ ಬರಿಬೋದೇನು? y ಪದವನ್ನು ಹೊಂದಿರುವಂಥ ಸಹಗುಣಕದಲ್ಲಿ ಇದರ y ಘಾತ 0 ಇರುತ್ತೆ. ಇಲ್ಲಿ y³ ಇದರ ಸಹಗುಣಕ ಏನಾಗುತ್ತೆ? y³ 8. y² ಇದರ ಸಹಗುಣಕ ಎಷ್ಟಾಗತ್ತೆ? +6. y ಇದರ ಸಹಗುಣಕ ಎಷ್ಟು? 9. y ಘಾತ 0 ಇದರ ಸಹಗುಣಕ ಎಷ್ಟು? -6. ಹೀಗೆ ನಮಗೆ ಸಹಗುಣಕಗಳನ್ನು ಬರೀಲಿಕ್ಕೆ ಬರಬೇಕು. ಓಕೆ, ಯಾವುದ್ರದ್ದು ಸಹಗುಣಕ ಅಂದರೆ ಪ್ರತಿಯೊಂದು ಪದಕ್ಕೂ ಸಹಗುಣಕ ಇರುತ್ತೆ. ಯಾವ ಪದದ ಸಹಗುಣಕ ಕೇಳ್ತೀವಿ ಆ ಪದದ ಸಹಗುಣಕವನ್ನು ಅದರ ಜೊತೆ ಇರುವಂಥ ಗುಣಕಗಳನ್ನು ನಾವು ಬರೀಬೇಕು. ನೆಕ್ಸ್ಟು ಸ್ಥಿರ ಬಹುಪದೋಕ್ತಿ, ವೆರಿ ಇಂಪಾರ್ಟೆಂಟ್. ಇದು ಸ್ಥಿರ ಬಹುಪದೋಕ್ತಿ ಅಂತ ಅದಕ್ಕೆ ಹೇಳ್ತೀವಿ. ಸ್ಥಿರ ಬಹುಪದೋಕ್ತಿ ಇಲ್ಲಿ ಗಮನಿಸಿ, 2 -5 7 ಇವುಗಳು ಬಹುಪದೋಕ್ತಿ ಏನು? ಹೌದು, ಇವುಗಳು ಸಹ ಬಹುಪದೋಕ್ತಿಗಳಾಗ್ತಾವೆ. ಅಂದ್ರೆ ಈ 2 ಹೇಗೆ ಬರಿತೀವಿ ಅಂತ ಹೇಳ್ತೀವಿ ನಾವು? 2 ಅನ್ನೋದು x⁻0 ಅಂತ ಬರಿಬೋದು, 2 × x⁻0. ಯಾಕಂತಂದ್ರೆ 2 ನಾವು ಸಾಮಾನ್ಯವಾಗಿ 2 × 1 ಅಂತ ಬರಿತೀವಿ, 2 ಆಗಿರುತ್ತೆ. ಅಂದರೆ 1 ಅಂತಂದರೆ x⁻0. ನೋಡಿ, ಇಲ್ಲಿಯೂ ಸಹ ಒಂದು ಚರಾಕ್ಷರ ಇದೆ, ಸ್ಥಿರಾಂಕವಾಗಿದೆ, ಅಂದರೆ ಸಹಗುಣಕ ಇದೆ. ಈಗ ಸಹಗುಣಕ ಅಂತ ಹೇಳ್ಬೋದು. ಇಲ್ಲ, ಒಂದು x ಕೊಟ್ಟಿರುವಂಥ ಚರಾಕ್ಷರ ಸಹಗುಣಕನೂ ಹೊಂದಿರುತ್ತೆ, ಘಾತಸೂಚಿನೂ ಹೊಂದಿರುತ್ತೆ ಅಂತ ಹೇಳಿದ್ದೀವಿ. ಘಾತಸೂಚಿ ಅದು ಪೂರ್ಣ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿದ್ದೀವಿ. ಇವುಗಳೆಲ್ಲನೂ ನಾವು ಗಮನಿಸಿದ್ದೀವಿ ಅಂತಂದ್ರೆ ಈ ಸ್ಥಿರ ಬಹುಪದೋಕ್ತಿ ಅಂತ ಬರುತ್ತೆ. ಇದ್ರ ಬೆಲೆ ಸ್ಥಿರ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇದಕ್ಕೆ ಈ ಸ್ಥಿರ ಬಹುಪದೋಕ್ತಿ 0ಯನ್ನು ನಾವು ಶೂನ್ಯ ಬಹುಪದೋಕ್ತಿ ಅಂತಲೂ ಹೇಳ್ತೀವಿ. ಈಗ ನೋಡಿ, ಇದೊಂದು ಕ್ಲಿಯರ್ ಮಾಡ. ಈಗ 2 ಅನ್ನೋದು ಒಂದು ಸ್ಥಿರ ಬಹುಪದೋಕ್ತಿನ, -5 ಅನ್ನೋ ಸ್ಥಿರ ಬಹುಪದೋಕ್ತಿ, 7 ಅನ್ನೋದು ಸ್ಥಿರ ಬಹುಪದೋಕ್ತಿ, 8 ಅನ್ನೋದು ಸ್ಥಿರ ಬಹುಪದೋಕ್ತಿ. ಎಲ್ಲ ಸಂಖ್ಯೆಗಳು, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರ್ತಾವೆ? ಸ್ಥಿರ ಬಹುಪದೋಕ್ತಿ ಆಗಿರ್ತಾವೆ. ಜೊತೆಗೆ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಇವೆಲ್ಲನೂ ಸ್ಥಿರ ಬಹುಪದೋಕ್ತಿಗಳು. ಓಕೆ, ಅದ್ರಾಗ 0 ಏನದ ನೋಡು, ಈ 0ಕ್ಕೆ ಏನನ್ಬೇಕು ನಾವು? ಶೂನ್ಯ ಬಹುಪದೋಕ್ತಿ ಅಂತ ಹೇಳ್ತೀವಿ. ಯಾಕೆ ಶೂನ್ಯ ಬಹುಪದೋಕ್ತಿ ಅನ್ಬೇಕು? ಇದಕ್ಕೆ ಸ್ಥಿರ ಬಹುಪದೋಕ್ತಿ ಅಂತ ಯಾಕೆ ಅನ್ನಲ್ಲ ಅಂತ ನಮ್ಮ ಪ್ರಶ್ನೆ ಬಂತಂದ್ರೆ, ನೋಡಿ, 2 ಬೆಲೆ 2 ಐತಿಲ್ಲ, 2 × x⁻0. ಇದ್ರ ಬೆಲೆ ಎಷ್ಟಾಯಿತು? ಈಗ ಇನ್ನೊಂದು ಇದು 2 ಆಗಿರುತ್ತೆ ಅಂತ ಗೊತ್ತು. ಇನ್ನೊಂದು ಎಕ್ಸಾಂಪಲ್ ಕೇಳಿ. 3x⁻0 ಅಂತಂದ್ರೆ 3 × x⁻0 ಅಂದರೆ 1 ಅಂತ ಬರೀತೀವಿ. ಇದು 3 ಇರುತ್ತೆ, ಸ್ಥಿರ ಆಯ್ತದು, ಸ್ಥಿರ ಬಹುಪದೋಕ್ತಿ. ಒಂದು ವೇಳೆ 0 × x⁻0 ಇತ್ತಂತ ತಿಳ್ಕೊಳ್ರಿ, ಏನಾಗಿಬಿಡುತ್ತದು? 0 × x⁻0 ಅಂದರೆ 1 ಆಯಿತು, ಇದು 0ನೇ ಆಗಿರುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ 0 × x⁻0 ಬೆಲೆನೇ ಇಲ್ಲ ಅಂತದು. x⁻0ನೇ ಆಗಿರುತ್ತೆ ಅಂತ ಯಾಕಂತೀವಿ ನಾವು? 0 × x² ಇತ್ತಂತ ತಿಳ್ಕೊ, ಇದ್ರ ಬೆಲೆನೂ 0ನೇ ಆಗಿರುತ್ತೆ. ಒಂದು ವೇಳೆ 0 × x³ ಇತ್ತಂತ ತಿಳ್ಕೊ, ಇದನ್ನು 0ನೇ ಆಗಿರುತ್ತೆ. x³ ಆಗಲಿ, x² ಆಗಲಿ, x0 ಆಗಲಿ, ಇದೇನಾಗಿಬಿಡುತ್ತೆ? ಶೂನ್ಯವಾಗಿರುತ್ತಂತ. ಇದಕ್ಕೆ ನಾವು ಶೂನ್ಯ ಬಹುಪದೋಕ್ತಿ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಬಹುಪದೋಕ್ತಿಯಲ್ಲಿ ಬೀಜ ಪದದ ಘಾತಸೂಚಿ ಪೂರ್ಣ ಸಂಖ್ಯೆ ಆಗಿರಬೇಕಂತ ಭಾಳ ಸಲ ಹೇಳೀನಿ. ಅದು ಪೂರ್ಣ ಸಂಖ್ಯೆನೇ ಆಗಿರಬೇಕು. ಬೀಜ ಪದದಲ್ಲಿ ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಕೊಟ್ಟಿರುವಂಥ ಬೀಜ ಪದದ ಘಾತಸೂಚಿ ಕಂಪಲ್ಸರಿ ಅದು ಪೂರ್ಣ ಸಂಖ್ಯೆನೇ ಆಗಿರಬೇಕು. ಅಂದ್ರೆ ಪೂರ್ಣ ಸಂಖ್ಯೆಗಳು ಯಾವುವು ಅಂತ ಹೇಳಿ ನಾವು 0 1 2 3 4 ಇವೇನದ ನೋಡು, ಇವೇ ಇರಬೇಕು ಘಾತಸೂಚಿ. ಸಹಗುಣಕ ಏನೇ ಇರಲಿ, ಸಹಗುಣಕ ಮೈನಸ್ನಲ್ಲಿರ್ಬೋದು, 1/2ನಲ್ಲಿರ್ಬೋದು, ರೂಟ್ನಲ್ಲಿರ್ಬೋದು, ಅಥವಾ ಏನಂತಂದ್ರೆ ದಶಮಾಂಶ ರೂಪದಲ್ಲಿರ್ಬೋದು. ಸಹಗುಣಕದಿಂದ ನಮಗೇನು ಸಂಬಂಧ ಇಲ್ಲ. ನಮಗೆ ಬೇಕಾಗಿದ್ದದು ಬಹುಪದೋಕ್ತಿ ಅಂತ ಹೇಳಬೇಕು ಅಂತಂದ್ರೆ ಘಾತಸೂಚಿಯನ್ನು ಗಮನಿಸ್ತೀವಿ. ಚರಾಕ್ಷರದ ಘಾತಸೂಚಿಯನ್ನು ನೋಡ್ಬೇಕು. ಚರಾಕ್ಷರದ ಮಾತ್ರ ನಾನು ಹೇಳ್ತಾ ಇರೋದು. ಚರಾಕ್ಷರದ ಘಾತಸೂಚಿ ಅದು ಪೂರ್ಣ ಸಂಖ್ಯೆ ಆಗಿರಬೇಕು. ಓಕೆನಾ? ಇದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ನಾವು ಅನೇಕ ಎಕ್ಸಾಂಪಲ್ ಬರೀಬಹುದು. ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಈಗ 3x² ಘಾತಸೂಚಿ, ಚರಾಕ್ಷರ ಘಾತಸೂಚಿ 2, ಅದು ಪೂರ್ಣ ಸಂಖ್ಯೆ ಆಗಿದೆ.
4x7 ಚರಾಕ್ಷರದ ಘಾತಸೂಚಿ 7, ಅದು ಪೂರ್ಣ ಸಂಖ್ಯೆಯಾಗಿದೆ. ಇದನ್ನು ಒಂದು ವೇಳೆ -7 x⁻³ ನಾವು -7 ಅದಂತ ಹೇಳಿ ಬಿಡೋಂಗಿಲ್ಲ. ಅದನ್ನು ನಮಗೆ ಸಹಗುಣಕ್ಕೆ ಎಷ್ಟೇ ಇರಲಿ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದೇನು ಕೊಟ್ಟಿರುವಂಥ ಚರಾಕ್ಷರದ ಘಾತಾಂಕ ನೋಡಬೇಕು, ಅದು ಪೂರ್ಣ ಸಂಖ್ಯೆ ಆಗಿರಬೇಕು. ಇದು ಪೂರ್ಣ ಸಂಖ್ಯೆ ಐತಿಲ್ಲ, ಇದು ಏನಂತಂದರೆ ಬಹುಪದೋಕ್ತಿ ಐತೆ. ಒಂದು ವೇಳೆ ಈಗ √2x² ಅದಂತ ತಿಳ್ಕೊ. ಇದೂ ಸಹ ಏನಂತಾರೆ ಬಹುಪದೋಕ್ತಿ. ಒಂದು ವೇಳೆ ಏನಂತಂದರೆ ಇದು x³ ಅಥವಾ 3x -7 ಇತ್ತು ಅಂತ ತಿಳ್ಕೊ, ಇದು ಬಹುಪದೋಕ್ತಿ ಅಲ್ಲ. ಯಾಕೆ? ಎಕ್ಸ್ ಘಾತಾಂಕ ಚರಾಕ್ಷರ ಘಾತ ಮೈನಸ್ನಲ್ಲಿ ಅದಲ್ಲ, ಮೈನಸ್ ಪೂರ್ಣ ಸಂಖ್ಯೆನೂ ಅಲ್ಲಲ್ಲ, ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ. ಒಂದು ವೇಳೆ x⁻√2 ಇತ್ತಂತ ತಿಳ್ಕೊ, ಇದೂ ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಘಾತ ಸೂಚಿ ಏನಾಯಿತು, ಪೂರ್ಣ ಸಂಖ್ಯೆ ಆಗಲಿಲ್ಲ. ಹಾಗಾಗಿ ಈ ಬಹುಪದೋಕ್ತಿನಲ್ಲಿ ನಾವು ಶೂನ್ಯ ಬಹುಪದೋಕ್ತಿ, ಆಮೇಲೆ ಅದರ ಘಾತ ಸೂಚಿ ಏನಾಗಿರ್ಬೇಕಂತ ಹೇಳಿದ್ದೀವಿ, ಸ್ಥಿರ ಬಹುಪದೋಕ್ತಿ ಬಗ್ಗೆನೂ ತಿಳ್ಕೊಂಡಿವಿ. ಇನ್ನು ಇದರಲ್ಲಿ ಈ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿಲ್ಲ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಎಕ್ಸ್ ಆಗಿದ್ದರೆ ನಾವು ಆ ಬಹುಪದೋಕ್ತಿಯನ್ನು p(x) ಅಂತಲೂ ಬರೀಬೋದು, ಇದನ್ನು ಹೇಳಿದ್ದೀನಿ, ಅಥವಾ q(x) ಅಂತಲೂ ಬರೀಬೋದು, r(x) ಅಂತ ಬರೀಬೋದು, u(x) ಅಂತ ಬರೀಬೋದು, ಹೇಗಾದರೂ ಬರೀಬಹುದು. ಬಟ್ ಈ ಎಕ್ಸ್ ಚರಾಕ್ಷರ ಇತ್ತಂತಂದ್ರೆ ಇಲ್ಲೇನು ಬರೀತೀವಿ ನೋಡು, ಇದು ಎಕ್ಸ್ ಅಂತ ಆಗಿರಬೇಕು. ಓಕೆನಾ? ಅದಕ್ಕೆ ಎಕ್ಸಾಂಪಲ್ ನೋಡಿ, p(x) ಬರೀ ಅಂತಂದರೆ ನಾನು x² + 7x + 2 ಅಂತ ಬರೀತೀನಿ. ಯಾಕಂತಂದರೆ ಇದು ಎಕ್ಸ್ ಚರಾಕ್ಷರ ಹೊಂದಿರುವಂಥ ಬಹುಪದೋಕ್ತಿ. ಹಾಗೆಯೇ ಇಲ್ಲಿ ಇದು ಎಕ್ಸ್ ಚರಾಕ್ಷರ ಹೊಂದಿರುವಂಥ ಬಹುಪದೋಕ್ತಿಗೆ 7x² + 2x - 3, ಇಲ್ಲಿ ಚರಾಕ್ಷರ ಏನಾಗಿದೆ ಎಕ್ಸ್, ಹಾಗಾಗಿ ಇದನ್ನು q(x) ಈ ರೀತಿಯಲ್ಲಿ ಬರೀಬೋದು. ಅದೇ ರೀತಿಯಲ್ಲಿ r(y) ಅಂತ ಹೇಳಿದೆ ನೋಡು, ಇದನ್ನು ಸಹ y³ - 2y² - 7y - 3 ಅಂತ ಬರೀಬೋದು. ಇದು s(u) ಅಂತ ಹೇಳಿದೆ, ಅಂದರೆ ಇಲ್ಲಿ ಚರಾಕ್ಷರ u ಅಂತ ಹೇಳಿ ಯೂಸ್ ಮಾಡಬೇಕು. ನಾವು ಚರಾಕ್ಷರ ಇಲ್ಲಿ u ಅಂತ ಯೂಸ್ ಮಾಡಬೇಕು. ನೋಡು, 8u² - 7u + 2. ನೋಡಿ, ಇಲ್ಲಿ ಚರಾಕ್ಷರ ಯಾವುದು ಯೂಸ್ ಮಾಡಿ, ನಾನು u ಅಂತೇಳಿ ಯೂಸ್ ಮಾಡೀನಿಲ್ಲ. ಹಾಗಾಗಿ ಇಲ್ಲಿ ಚರಾಕ್ಷರ ಹೊಂದಿರುವಂಥ ಎಕ್ಸ್ ಚರಾಕ್ಷರ ಹೊಂದಿತ್ತಂತಂದ್ರೆ ಅದನ್ನು ನಾವು p(x), q(x) ಅಥವಾ r(x) ಅಥವಾ u(x) ಹೆಂಗೆ ನಾವು ಸೂಚಿಸ್ಬೋದು. ಅಲ್ಲೇ ಕೊಟ್ಟಿರುವಂಥ ಚರಾಕ್ಷರಕ್ಕೆ ತಕ್ಕಂತೆ ನಾವು ಏನಂತಂದರೆ ಅದನ್ನು ಯಾವ ರೀತಿಯಲ್ಲಿ ಬರಿತೀವಿ ಅನ್ನೋದನ್ನು ಗೊತ್ತು ಮಾಡ್ಕೊಂಡಿವಿ. ಅಷ್ಟೇ ಅಲ್ಲ, ಒಂದು ಬಹುಪದೋಕ್ತಿ ಎಷ್ಟು ಪರಿಮಿತ ಪದಗಳನ್ನು ಸಹ ಬೇಕಾದರೂ ಹೊಂದಿರ್ಬೋದು. ಎಷ್ಟು ಪದ ಇರ್ಬೋದು? ನಾವು ಬರಿತಾ ಇದ್ದೀವಿ ಭಾಳ ಅಂತಂದರೆ ಘಾತಾಂಕ ಇಲ್ಲಿ 3 ಅಥವಾ ಘಾತಾಂಕ 4 ಅಂತ ಬರಿತೀವಿ, ಅಷ್ಟೇ ಇರಬೇಕೇನು? ಹಾಗೇನಿಲ್ಲ, ಎಷ್ಟೇ ಪದಗಳನ್ನು ಹೊಂದಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾ ಎಕ್ಸಾಂಪಲ್ ಆಗಿ ಬರೋದು x⁻150, ಆಮೇಲೆ x⁻149, ಅಂದರೆ ಇದ್ರಾಗ ಎಷ್ಟು ಪದಗಳದಾವೆ, 151 ಪದಗಳು. ಎಷ್ಟು ಪರಿಮಿತ ಪದಗಳನ್ನು ಸಹ ಹೊಂದಿರಬಹುದು ಅನ್ನೋದು ನಾವು ತಿಳ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಈ ಕೆಲವು ಬಹುಪದೋಕ್ತಿಗಳನ್ನು ಪಟ್ಟಿ ಮಾಡೀನಿ, ಇಲ್ಲಿ ಗಮನಿಸಿ. ಇಲ್ಲಿ 2x ಇನ್ನೊಂದು 2 ಅದ, ಇದು 5x³ ಆಗಬೇಕಿದು, 5x³ - 5x² y ಅಂತ ಹೇಳಿದೆ, ಮತ್ತು u4. ಈ ಬಹುಪದೋಕ್ತಿಗಳನ್ನು ನೋಡಿದ್ದೀವಿ ಅಂತಂದ್ರೆ ಈ ಬಹುಪದೋಕ್ತಿಯಲ್ಲಿ ಎಷ್ಟು ಪದಗಳದಾವೆ? ಇದ್ರಾಗ ಒಂದೇ ಪದ, ಇದ್ರಾಗ ಒಂದು ಪದ, ಇದ್ರಾಗೂ ಒಂದೇ ಪದ ಅದ, ಇದ್ರಾಗೂ ಒಂದೇ ಪದ ಅದ. ನಾನು ಮೊದಲೇ ಹೇಳಿದ್ದೀನಿ, ಪದಗಳನ್ನು ಹೇಳಬೇಕಾದ್ರೆ ಏನಂತ ಹೇಳಿದ್ದೀವಿ, ಎಷ್ಟೇ ಇದ್ರೂ ಗುಣಾಕಾರನಲ್ಲಿ ಇತ್ತು ಅಂದರೆ ಅದು ಒಂದೇ ಪದ, ಅದೇ ಭಾಗಾಕಾರನಲ್ಲಿ ಇದ್ದರೂ ಅದು ಒಂದೇ ಪದ. ನಡುವೆ ಎರಡೂ ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಇತ್ತಂತಂದ್ರೆ ಅದನ್ನು ಪದಗಳು ಸಪ್ರೇಟ್ ಆಗ್ತಾವೆ ಅಂತಲೇ ಹೇಳಿದ್ದೀವಿ. ಇದನ್ನು ಗಮನಿಸಿ. ಇದರಲ್ಲಿ ನೋಡಿ, ಇದರಲ್ಲಿಯೂ ಸಹ ಒಂದೇ ಪದ ಇದೆ, ಇದರಲ್ಲಿಯೂ ಸಹ ಒಂದೇ ಪದ ಇದೆ. ಇವೆಲ್ಲ ಕೇವಲ ಒಂದೇ ಒಂದು ಪದವನ್ನು ಹೊಂದೇವಿಲ್ಲ. ಅಂದರೆ ಪದಗಳ ಆಧಾರದ ಮೇಲೆ ನಾವು ಬಹುಪದೋಕ್ತಿಗೆ ವಿಧ ಮಾಡ್ತೀವಿ, ಬೇರೆ ಬೇರೆ ವಿಧಗಳದಾವ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಒಂದು ಪದವನ್ನು ಹೊಂದಿತ್ತಂತಂದರೆ, ಕೇವಲ ಒಂದು ಪದವನ್ನು ಮಾತ್ರ ಹೊಂದಿರುವಂಥ ಬಹುಪದೋಕ್ತಿಗಳಿಗೆ ನಾವೇನಂತೀವಿ, ಏಕಪದೋಕ್ತಿಗಳು ಅಂತ ಹೇಳ್ತೀವಿ. ಅದಕ್ಕೇನಂತೀವಿ ನಾವು, ಏಕಪದೋಕ್ತಿ. ಯಾಕಂದ್ರೆ ಒಂದೇ ಪದ ಇದೆ. ಇದಕ್ಕೆ ಎಕ್ಸಾಂಪಲ್ ನಾವು ಬೇರೆ ರೀತಿಯಲ್ಲಿ ಕೊಡ್ಬೋದು. ಇನ್ನು ಈಗ ನಾವು 2x
ಇದು ಒಂದೇ ಪದ ಅದ. ಅದೇ ರೀತಿಯಲ್ಲಿ 3xyz, ಮತ್ತು ಇದು 3 ಪದ ಅಲ್ಲ ಇಲ್ಲಿ, ಇದು ಸಹ ಒಂದೇ ಪದ, ಇದು ಸಹ ಒಂದೇ ಪದ ಅದ ಅಂತ ಹೇಳಿ ಗಮನಿಸಬೇಕು. ಇದಕ್ಕೆ ಒಂದೇ ಒಂದು ಪದವನ್ನು ಹೊಂದಿತ್ತಂದ್ರೆ ಅದಕ್ಕೆ ನಾವು ಏಕಪದೋಕ್ತಿ ಅಂತ ಹೇಳ್ತೀವಿ. ಇನ್ನು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿ ಇವುಗಳನ್ನು ನೋಡಿ, ಇದೊಂದು ಗೊತ್ತಾಯಿತು. ಇದರಲ್ಲಿ ಒಂದೇ ಒಂದು ಪದದ ಒಂದೇ ಪದ ಇತ್ತಂದ್ರೆ ಅದಕ್ಕೆ ನಾವು ಏಕಪದೋಕ್ತಿ ಅಂತ ಹೇಳ್ತೀವಿ ಅನ್ನೋದನ್ನು ಗೊತ್ತಾಯಿತು. ಇದರಲ್ಲಿ ನೋಡು ಇವನು ಬಹುಪದೋಕ್ತಿ ಇದಾವಿಲ್ಲ, ಇದರಲ್ಲಿ ಎಷ್ಟು ಪದ ನೋಡ್ರಿ, ಪಿ ಆಫ್ ಎಕ್ಸ್ ಅನ್ನುವಂಥ ಒಂದು ಬಹುಪದೋಕ್ತಿ. ಇದ್ರಾಗ 2 ಪದ, ಇದು ಒಂದು ಇದು ಒಂದು. ನೋಡು ಪದಗಳ ನಡುವೆ ಒಂದು ಪ್ಲಸ್ ಅಥವಾ ಮೈನಸ್ ಇತ್ತಂದ್ರೆ ಅವು ಪದಗಳ ಸಂಖ್ಯೆಯನ್ನು ಬೇರೆ ಬೇರೆ ಮಾಡ್ತಾವ. ಇದ್ರಾಗ ಎಷ್ಟು ಪದ ಅದಾವ, 2 ಪದ ಅದಾವ ನೋಡ್ರಿ. ಈ ಕ್ಯೂ ಆಫ್ ಎಕ್ಸ್ ಅನ್ನುವಂಥ ಬಹುಪದೋಕ್ತಿಯಲ್ಲಿ ಎಷ್ಟು ಪದ, x² ಅನ್ನೋದು ಒಂದು ಪದ, -x ಅನ್ನೋದು ಇನ್ನೊಂದು ಪದ, 2 ಪದ ಅದಾವ ಇಲ್ಲ. ಇಲ್ಲಿ ನೋಡಿ ಆರ್ ಆಫ್ ವೈ ಬಹುಪದೋಕ್ತಿಯಲ್ಲಿ y ಘಾತ 9 ಮತ್ತು 1 ಅನ್ನೋದು +1 ಅನ್ನೋದು, ಇಲ್ಲಿನೂ 2 ಪದಗಳದಾವ, ಇಲ್ಲಿಯೂ ಸಹ 2 ಪದಗಳದಾವ. ಹೀಗೆ 2 ಪದಗಳನ್ನು ಹೊಂದಿದ್ರೆ ಈ ಮೇಲಿನ ಪ್ರತಿಯೊಂದರಲ್ಲಿ ಎಷ್ಟು ಪದಗಳದಾವ ಅಂತ ಹೇಳಿದೀವಿ ನಾವು, ಇದರಲ್ಲಿ ಪ್ರತಿಯೊಂದರಲ್ಲಿ 2 ಪದಗಳದಾವ. ಎಷ್ಟೆಷ್ಟು ಪದ, 2. ಅಂದ್ರೆ ಕೇವಲ 2 ಪದಗಳನ್ನು ಮಾತ್ರ ಹೊಂದಿರುವಂಥ ಬಹುಪದೋಕ್ತಿಗೆ ಏನು ಹೇಳಬೇಕು ನಾವು, ದ್ವಿಪದೋಕ್ತಿ. ಏನಂತ ಹೇಳಬೇಕು ಅದಕ್ಕೆ, ದ್ವಿಪದೋಕ್ತಿಗಳು ಅಂತ ಹೇಳಬೇಕು. ಒಂದೇ ಒಂದು ಪದವನ್ನು ಹೊಂದಿತ್ತಂದ್ರೆ ಏನು ಅನ್ಬೇಕು, ಏಕಪದೋಕ್ತಿ ಅಂತ ಅನ್ಬೇಕು. ಓಕೆನಾ. ಇನ್ನು ಕೇವಲ 3 ಪದಗಳನ್ನು ಮಾತ್ರ ಹೊಂದಿದ್ರೆ ಅದಕ್ಕೆ ಏನಂತೀವಿ, ತ್ರಿಪದೋಕ್ತಿ ಅಂತ ಹೇಳ್ತೀವಿ. 3ಕ್ಕಿಂತ ಹೆಚ್ಚಿದ್ದು ಅಂತಂದ್ರೆ ನಾವು ಸದ್ಯಕ್ಕೆ 3 ತನ ಹೆಸರು ಕೊಟ್ಟಿದ್ದೀವಿ. 3ಕ್ಕಿಂತ ಹೆಚ್ಚಿದ್ದು ಅಂದರೆ ಸಾಮಾನ್ಯವಾಗಿ ಬಹುಪದೋಕ್ತಿಗಳು ಅಂತ ಹೇಳ್ತೀವಿ. ಗೊತ್ತಾಯಿತು. 20 ಪದಗಳನ್ನು ಹೊಂದಿದ್ದು ಅಂತಂದರೆ ಅದನ್ನು ಬಹುಪದೋಕ್ತಿ ಅಂತ ಹೇಳ್ತೀವಿ. 1 ಪದ ಹೊಂದಿದ್ದರೆ ಅದನ್ನು ಬಹುಪದೋಕ್ತಿ, ಅದಕ್ಕೆ ಒಂದೇ ಪದ ಇರೋದರಿಂದ ನಾವು ಏಕಪದೋಕ್ತಿ. ಕೇವಲ 2 ಪದಗಳನ್ನು ಹೊಂದಿತ್ತಂದ್ರೆ ದ್ವಿಪದೋಕ್ತಿ. ಕೇವಲ 3 ಪದಗಳನ್ನು ಹೊಂದಿತ್ತಂದ್ರೆ ತ್ರಿಪದೋಕ್ತಿ. ಅದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದ್ದರೆ ಸಾಮಾನ್ಯವಾಗಿ ಬಹುಪದೋಕ್ತಿಗಳು ಅಂತ ನಾವು ಹೇಳಬೇಕು. ಓಕೆನಾ. ಈ ತ್ರಿಪದೋಕ್ತಿಗಳಿಗೆ ಅಂದ್ರೆ 3 ಪದಗಳನ್ನು ಹೊಂದಿರುವಂಥ ಬಹುಪದೋಕ್ತಿಗೆ ಹೆಸರು ಕೊಡ್ರಿ ಅಂತಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಪಿ ಆಫ್ ಎಕ್ಸ್. ಈಗ ನೋಡು, x³ + 7x² + 2 ಎಷ್ಟು ಪದ ಅದಾವ, 1 2 3 ಪದ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ, ಪಿ ಆಫ್ ಎಕ್ಸ್ = 2x² + 3x + 9. ಇದನ್ನು ಒಂದು ಬಹುಪದೋಕ್ತಿ ಇಲ್ಲ. ಎಷ್ಟು ಪದ ಅದಾವ, 1 2 3 ಪದಗಳದಾವ. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ, ಇಲ್ಲಿ ಪಿ ಆಫ್ ಎಕ್ಸ್ = 3x⁷ -4 x⁶ + x + 9. ಈ ಬಹುಪದೋಕ್ತಿ ಗಮನಿಸಿ. ಈಗ ಇದ್ರಾಗ ನೋಡು, ಈ ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರುವಂಥ ಪದ ಯಾವುದು ಅಂತ ನನ್ನ ಪ್ರಶ್ನೆ ಅದ. ಇದರಲ್ಲಿ ಇದು ಒಂದು ಪದನ, ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. 9 ನಾನು ಹೇಗೆ ಬರೀತೀನಿ, ಇದನ್ನೂ ಸಹ 9 × x⁻0. ನೋಡಿ ಇದರಲ್ಲಿ ಇದ್ರ ಘಾತ ಸೂಚಿ ನೋಡು 3x². ಈ ಪದದ ಘಾತ ಸೂಚಿ ಎಷ್ಟು, 7. ಇದರಲ್ಲಿ ಈ ಪದ ಅಂದರೆ ಇದರಲ್ಲಿರುವಂಥ ಎಕ್ಸ್ನ ಘಾತ ಸೂಚಿ ಎಷ್ಟು, 6. ಇದರಲ್ಲಿ ಎಕ್ಸ್ನ ಘಾತ ಸೂಚಿ ಎಷ್ಟು, 1. ಇದರಲ್ಲಿ ಎಕ್ಸ್ನ ಘಾತ ಸೂಚಿ ಎಷ್ಟು, 0. ಇದರಲ್ಲಿ ಗರಿಷ್ಠ ಘಾತ ಸೂಚಿ ಅಂತಂದರೆ ಹೆಚ್ಚು ಘಾತವನ್ನು ಹೊಂದಿರುವಂಥದ್ದು, ಅದನ್ನು ನಾವು ಮಹತ್ತಮ ಘಾತ ಅಂತಲೂ ಹೇಳ್ತೀವಿ, ಗೊತ್ತು. ಇದರಲ್ಲಿ ಗರಿಷ್ಠ ಘಾತ ಸೂಚಿ ಹೊಂದಿರುವಂಥ ಪದ ನೋಡಿ, ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರುವಂಥ ಪದ ಇದು ಅಲ್ಲ, ಇದು ಅಂದರೆ 3x⁷ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರುವಂಥ ಪದ ಇದು ಆಗಿದೆ. ಓಕೆನಾ. ಅಂದರೆ ಘಾತ ಸೂಚಿಯನ್ನು ನೋಡಬೇಕು ನಾವಿಲ್ಲಿ, ಸಹಗುಣಕ್ಕೆ ಅಷ್ಟೇ ಇರಲಿ. ಇನ್ನು ಈ ಪದದಲ್ಲಿ ನೋಡಿ ಕ್ಯೂ ಆಫ್ ವೈ, ಈ ಬಹುಪದೋಕ್ತಿಯಲ್ಲಿ y 5 × y⁶ ಅದ. ಇದು -4 y⁻² ಇದೆ, -6 ಇದೆ. ಇದನ್ನ ಹೇಗೆ ಬರೀತೀವಿ ನಾವು, x⁻0 ಬರಿತೀವಿ ಇಲ್ಲ. ನೋಡು ಇದರಲ್ಲಿ ಇದ್ರ ಘಾತ ಸೂಚಿ y ನ ಘಾತ ಸೂಚಿ 6 ಇದೆ, ಇದ್ರ ಘಾತ ಸೂಚಿ 2, ಇದ್ರ ಘಾತ ಸೂಚಿ 0. ಅಂದರೆ y ನ ಗರಿಷ್ಠ ಘಾತ ಸೂಚಿ ಹೊಂದಿರುವಂಥ ಪದ ಇದು ಯಾವುದು, 5y⁻6. ಓಕೆನಾ. ಈ ರೀತಿಯಲ್ಲಿ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನು ನಾವೇನಬೇಕು, ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಅನ್ಬೇಕು. ಅಂದರೆ ನಿಮ್ಮ ನೇರವಾಗಿ ಇಲ್ಲಿ ಕೇಳಿದೀವಿ ಅಂತಂದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ನಾನು ಕ್ವಶನ್ ಕೇಳಿದರೆ ಎಷ್ಟು ಹೇಳ್ತೀರಿ ನೀವು, ಇದರ ಡಿಗ್ರಿ ಎಷ್ಟು, 7. ಇದರ ಡಿಗ್ರಿ 7 ಗರಿಷ್ಠ ಘಾತ ಸೂಚಿ. ಅದನ್ನೇ ಹೇಳ್ತೀವಿ
ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿಗೆ ನಾವೇನನ್ಬೇಕು, ಆ ಬಹುಪದೋಕ್ತಿಯ ಡಿಗ್ರಿ ಅನ್ಬೇಕು. ಗೊತ್ತಾಯಿತು? ಇನ್ನು ಶೂನ್ಯವಲ್ಲದ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ? 0 ಆಗಿರುತ್ತೆ. ಕಾಮನ್ ಅದು. ಸ್ಥಿರವಲ್ಲದಂಥ ಶೂನ್ಯವಲ್ಲದ ಒಂದು ಬಹುಪದೋಕ್ತಿ, ಶೂನ್ಯವಲ್ಲದ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ 0 ಆಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಬಹುಪದೋಕ್ತಿಯ ಡಿಗ್ರಿ ಅಂತಲೂ ಗೊತ್ತಾಯಿತು. ಇನ್ನು ನಾವು ಇದರಲ್ಲಿ ಪ್ರಮುಖ ಮಾಹಿತಿಯನ್ನು ಗಮನಿಸಬೇಕು ಅಂತಂದರೆ, ಈಗ ಡಿಗ್ರಿಗಳ ಆಧಾರದ ಮೇಲೆ ಬಹುಪದೋಕ್ತಿ ವಿಧಗಳನ್ನು ಮಾಡ್ತೀವಿ ನಾವು. ಬಹುಪದೋಕ್ತಿಯ ಪ್ರಕಾರಗಳನ್ನು ನೋಡ್ತೀವಿ. ಯಾವ ಆಧಾರದ ಮೇಲೆ? ಡಿಗ್ರಿಯ ಆಧಾರದ ಮೇಲೆ. ಈಗ ಡಿಗ್ರಿ 1 ಆಗಿರುವಂಥ ಬಹುಪದೋಕ್ತಿ ಈಗ ನಾವೇನಂತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತಂತೀವಿ. ಡಿಗ್ರಿ 1 ಆಗಿರಬೇಕು. ಅದಕ್ಕೆ ಎಕ್ಸಾಂಪಲ್ ನೋಡು. ಈಗ 2x + 7 ಅಂತ ಬರ್ದೀನಿ. ಇದ್ರ 7 ಅಂತಂದರೆ x ಘಾತ 0, ಇದ್ರ ಘಾತಾಂಕ 1. ಈಗ ಎಕ್ಸ್ ಚರಾಕ್ಷರದ ನೋಡಿ, ಈ ಪದದ ಡಿಗ್ರಿಯ ಈ ಪದದ ಘಾತ ಸೂಚಿ 1 ಇದೆ, ಇದ್ರ ಘಾತ ಸೂಚಿ 0 ಇದೆ. ಗೊತ್ತಾಯಿತು? ಘಾತ ಸೂಚಿ ಹೈಯೆಸ್ಟಕ್ಕೆ ಏನಂತೆ ನಾವು ಡಿಗ್ರಿ ಅಂತೀವಿ. ಇದರ ಡಿಗ್ರಿ ಎಷ್ಟಾಯಿತು? ಈ ಬಹುಪದೋಕ್ತಿಯ ಡಿಗ್ರಿ 1 ಆಯಿತು. ಈ ಬಹುಪದೋಕ್ತಿಯ ಡಿಗ್ರಿ 1 ಆಯಿತು. ಇಂಥ ಬಹುಪದೋಕ್ತಿಗೆ ಏನನ್ಬೇಕು ನಾವು? ರೇಖಾತ್ಮಕ ಬಹುಪದೋಕ್ತಿ ಅಂತ ಅನ್ಬೇಕು. ಘಾತಾಂಕ ಎಷ್ಟಿರಬೇಕು ಡಿಗ್ರಿ ಅಂತಂದರೆ ಅದರಲ್ಲಿ ಹೈಯೆಸ್ಟ್ ಘಾತಾಂಕ ಎಷ್ಟು? 1 ಇತ್ತಂದರೆ ಅದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಈಗ 9x ಘಾತ 2 ಅಂತ ಬರೀಲಿಕ್ಕಾಗಲ್ಲ. ಘಾತಾಂಕ ಎಷ್ಟಿರ್ಬೇಕಂತ ಹೇಳಿನಿ? ಹೈಯೆಸ್ಟ್ ಘಾತಾಂಕ 1 ಇರಬೇಕಿಲ್ಲ. 9x + 3 ಅಂತ ಬರೀಬೋದು. ನೋಡು, ಇಲ್ಲಿ 3 ಅಂದ್ರೆ ಅರ್ಥ ಏನು? x ಘಾತ 0 ಇದೆ, ಇದು x ಘಾತ 1 ಇದೆ ಅಂತ. ಅಂದರೆ ಇಲ್ಲಿ ಹೈಯೆಸ್ಟ್ ಘಾತ ಏನಿದೆ? 1. ಅದನ್ನೇ ನಾವೇನಂತೀವಿ? ಡಿಗ್ರಿ. ಡಿಗ್ರಿ ಎಷ್ಟದ? 1. ಡಿಗ್ರಿ 1 ಮಾತ್ರ ಹೊಂದಿದ್ದಕ್ಕೆ ಏನಂತೀವಿ ನಾವು? ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ನೀವು ಬೇರೆ ಬೇರೆ ಉದಾಹರಣೆಯನ್ನು ಕೊಡಿ. ಇನ್ನೊಂದು ಮಾಹಿತಿ ಗಮನಿಸಿ. 3 ಪದಗಳು ಇದ್ರಾಗ ಎಷ್ಟು ಪದ ಅದಾವ? ಇದು ಒಂದು ಪದ, ಇದು ಒಂದು ಪದ, 2 ಪದ ಹೌದಾ? ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಎಷ್ಟು ಪದಗಳಿರ್ತಾವ? 2. ನೋಡೋಣ. 3 ಪದಗಳುಳ್ಳ ಎಕ್ಸ್ ಎಂಬ ಚರಾಕ್ಷರವನ್ನು ಹೊಂದಿರುವಂಥ ರೇಖಾತ್ಮಕ ಬಹುಪದೋಕ್ತಿಯನ್ನು ಬರೆಯಲು ನಾವು ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ಬರೀಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂತ ತಿಳ್ಕೊಳ್ರಿ, ಡಿಗ್ರಿ ಅಂತಂದ್ರೆ 1 ಇರ್ಬೇಕಂತ ಹೇಳಿವಿ. ಈಗ ಎಕ್ಸ್ ಘಾತ 1 ಬಿಟ್ಟರೆ ಬೇರೆ ಅಂತರ ಡಿಗ್ರಿ ಅಂದ್ರೆ ಅದಕ್ಕಿಂತ ಹೆಚ್ಚು ಅಂತರ ಬರೀಲಿಕ್ಕಾಗಲ್ಲ. ಏನು ಬರಿಬೋದು? ಈಗ 3x ಮತ್ತು ನೀವು 4x ಅಂತ ಬರೆದ್ರಿ ಅಂತಾರೆ, ಇವೆರಡು ಸೇರಿ ಒಂದೇ. 3x + 4x ಅರ್ಥ ಏನು ಗೊತ್ತೇನ? 7x ಅಂತ ಅರ್ಥ. ಅದು +2 ಅಂತ ಬರೀಬೋದು. ಅಂದರೆ x ಘಾತ 0 ಅಂತ ಬರೀಬೋದು. ಇದು x ಘಾತ 1 ಅಂದರೆ ಇಳಿಕೆ ಕ್ರಮದಲ್ಲಿ ಇರುತ್ತೆ. ಅದು ಡಿಗ್ರಿ 1 ಇತ್ತಂದರೆ ನೆಕ್ಸ್ಟ್ ಏನಿರುತ್ತೆ? 1. ಅದರ ನೆಕ್ಸ್ಟ್ ಘಾತ ಸೂಚಿ ಬರಬೇಕಾಗಿತ್ತು ನಾವು ಚರಾಕ್ಷರದ ಅಂತಂದ್ರೆ 0 ಇರ್ಬೋದು. ಅಂದರೆ ಇಲ್ಲಿ 3 ಪದಗಳುಳ್ಳ ಎಕ್ಸ್ ಎಂಬ ಚರಾಕ್ಷರ ಹೊಂದಿರುವಂಥ ರೇಖಾತ್ಮಕ ಬಹುಪದೋಕ್ತಿ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಗರಿಷ್ಠ ಎಷ್ಟು ಪದಗಳನ್ನು ಬರೀಲಿಕ್ಕೆ ಸಾಧ್ಯ ಇದೆ? 2 ಪದಗಳನ್ನು ಮಾತ್ರ ಬರಿಬಹುದು. ಎಷ್ಟು ಪದ ಬರಿಬೋದು? 2 ಪದಗಳನ್ನು ಮಾತ್ರ ಬರಿಬೋದು. ಅದಕ್ಕಾಗಿ ಈ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪಕ್ಕೆ ನಾವು ax + b ಅಂತ ಹೇಳ್ತೀವಿ. ಇಲ್ಲಿ a 0 ಆಗಿರಬಾರ್ದು. ಎ ಅನ್ನೋದು 0 ಆಗಿರ್ಬಾರ್ದು. ಯಾಕಂದ್ರೆ ಇದು 0 ಇತ್ತಂದ್ರೆ ಏನಾಗಿಬಿಡುತ್ತೆ? ಇದು 0 ಆಗಿಬಿಡುತ್ತೆ ಅಂತ ತಿಳ್ಕೊ. ಬರೀ ಬಿ ಉಳಿಯುತ್ತೆ. ಅಂದ್ರೆ ಇದ್ರ ಎಕ್ಸ್ ಘಾತ 0 ಆಗಿಬಿಡುತ್ತೆ. ಅದು ರೇಖಾತ್ಮಕ ಬಹುಪದೋಕ್ತಿ ಆಗಲ್ಲ. ಹಾಗಾಗಿ ಈ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax + b ಅಂಥೇಳಿ ಆಗಿರುತ್ತೆ ಅಂತ ನಾವು ಗಮನಿಸಬೇಕು. ಇಲ್ಲಿ x ಅನ್ನೋದು ಒಂದು ಚರಾಕ್ಷರ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ, ವರ್ಗ ಬಹುಪದೋಕ್ತಿ ಅಂತ ಇನ್ನೊಂದು ಬರುತ್ತೆ. ಅಂದರೆ ಇಲ್ಲಿ ಡಿಗ್ರಿ 2 ಆಗಿರುತ್ತೆ. ಡಿಗ್ರಿ 2 ಆಗಿರುವಂಥ ಬಹುಪದೋಕ್ತಿಗೆ ಏನನ್ಬೇಕು ನಾವು? ವರ್ಗ ಬಹುಪದೋಕ್ತಿ ಅಂತ ಹೇಳಬೇಕು. ಇದಕ್ಕೆ ಎಕ್ಸಾಂಪಲ್ ನಾವು ನೋಡಿದ್ದೀವಿ ಅಂತಂದರೆ, ಈಗ ನೋಡು, 3x² + 7x + 2 ಇದ್ರಾಗ ಡಿಗ್ರಿ ನೋಡ್ರಿ. ಇದ್ರ ಡಿಗ್ರಿ ಇದಕ್ಕೆ 2 ಅದ, ಇದ್ರ ಘಾತ ಸೂಚಿ 1 ಇರುತ್ತೆ, ಇದ್ರ ಘಾತ ಸೂಚಿ 0 ಇರುತ್ತೆ. ಅಂದರೆ ಡಿಗ್ರಿ ಎಷ್ಟಾಯಿತು? ಅಂದ್ರೆ ಅತಿ ಹೆಚ್ಚನ್ನು ಹೊಂದಿರುವಂಥ ಘಾತ ಸೂಚಿಯ ಪದ ಅಂತಂದರೆ ಇದು 3x². ಇದ್ರ ಘಾತ ಸೂಚಿ ಎಷ್ಟಿದೆ? 2. ಘಾತ ಸೂಚಿ 2 ಅಂದರೆ ಇದರ ಡಿಗ್ರಿ 2 ಆಗಿದೆ. ಓಕೆನಾ? ಡಿಗ್ರಿ 2 ಹೊಂದಿರುವಂಥ ಬಹುಪದೋಕ್ತಿಗೆ ಏನನ್ಬೇಕು ನಾವು? ವರ್ಗ ಬಹುಪದೋಕ್ತಿ ಅಂತ ಹೇಳಬೇಕು. ಇದಕ್ಕೆ ಬೇರೆ ಎಕ್ಸಾಂಪಲ್, ಇನ್ನೊಂದನ್ನು ಎಕ್ಸಾಂಪಲ್ ತೊಗೊಳ್ಬೋದಲ್ಲ. ಇನ್ನೊಂದು p of x =
7x² ಪ್ಲಸ್ 2x ಪ್ಲಸ್ 1. ಫಸ್ಟ್ ಗಮನಿಸಿದ್ರೆ ಡಿಗ್ರಿ ಎಷ್ಟು? 2 ಇದೆ ಅಂತಂದರೆ ಅದು ವರ್ಗ ಬಹುಪದೋಕ್ತಿ. ಆಮೇಲೆ ಇಲ್ಲಿ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಎಷ್ಟು ಪದಗಳನ್ನು ಬರೀಲಿಕ್ಕೆ ಸಾಧ್ಯ ಅದು ಗೊತ್ತೇನೋ? 3 ಪದಗಳನ್ನು ಮಾತ್ರ ಬರಿತೀವಿ. ಗರಿಷ್ಠ ಎಷ್ಟು ಪದ ಬರಿಬೋದು? 3. ಕನಿಷ್ಠ ಪದಗಳು ಎಷ್ಟು ಬರಿಬೋದು? ಎಷ್ಟನ್ನು ಬರಿಬೋದು? ಈಗ ನೋಡಿ, x² ಪ್ಲಸ್ 2 ಇದು ಒಂದು ವರ್ಗ ಬಹುಪದೋಕ್ತಿನೇ. x² ಪ್ಲಸ್ 2 ಮತ್ತು 2 ಪದ ಅದಾವಲ್ರಿ, 2 ಪದ, ಇನ್ನೊಂದು ಪದನ ಅದ, ಬಟ್ ಅದರ ಏನಂತಂದ್ರೆ ಘಾತ ಸೂಚಿ 0 ತಗೊಂಡು ಸಹಗುಣಕನು 0 ಇದೆ ಅಂತ ಅರ್ಥ ಅದು. ಓಕೆನಾ? ಇಲ್ಲಿ 4 ಪದಗಳುಳ್ಳ x ಚರಾಕ್ಷರನ್ನು ಹೊಂದಿರುವಂಥ ರೇಖಾತ್ಮಕ ಬಹುಪದೋಕ್ತಿ ಬರೀಲಿಕ್ಕಾಗಲ್ಲ, ಜೊತೆಗೆ ಈ ವರ್ಗ ಬಹುಪದೋಕ್ತಿಯನ್ನು ಬರೀಲಿಕ್ಕೆ ಆಗಲ್ಲ. ವರ್ಗ ಬಹುಪದೋಕ್ತಿಯನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಿರುತ್ತೆ? ax² ಪ್ಲಸ್ bx ಪ್ಲಸ್ c ಅಂತಿರುತ್ತೆ. ಇಲ್ಲಿ a ಬೆಲೆ ಮತ್ತು b ಇವೇನಾಗಿರಬಾರ್ದು? 0 ಈಕ್ವಲ್ ಆಗಿರಬಾರ್ದು. ಒಂದು ವೇಳೆ ಇದು 0 ಇತ್ತಂದರೆ ಘಾತ ಸೂಚಿ ಅಂದರೆ ಅದರ ಡಿಗ್ರಿನೇ 2 ಇದ್ದದೆ ಹೋಗಿಬಿಡುತ್ತೆ. ಅವಾಗ ಏನಾಗಿಬಿಡುತ್ತೆ ಇದು? ಈಗ ಇದರ ಡಿಗ್ರಿ 0 ಆಗಿಬಿಡುತ್ತೆ, ಏನಾಗಿಬಿಡುತ್ತೆ ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿಬಿಡುತ್ತೆ. ಗೊತ್ತಾಯಿತು? ಒಂದು ವೇಳೆ ಬಿ ಬೆಲೆನೂ 0 ಇತ್ತಂದರೆ ಬರೀ ಒಂದು ಸ್ಥಿರ ಬಹುಪದೋಕ್ತಿ, ಸ್ಥಿರಾಂಕ ಉಳ್ಕೊಂಡು ಬಿಡುತ್ತೆ ಅದು. ಓಕೆನಾ? ಇದು ಒಂದು ಗಮನಿಸಿ. ಇನ್ನು ಡಿಗ್ರಿ 3 ಇರುವಂಥ ಬಹುಪದೋಕ್ತಿಗೆ ನಾವು ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಡಿಗ್ರಿ ಎಷ್ಟಾಗಿರ್ಬೇಕು? ಇಲ್ಲಿ 3 ಆಗಿರಬೇಕು. ಅದನ್ನು ನಾವು ಘನ ಬಹುಪದೋಕ್ತಿ ಅಂತ ಹೇಳಬೇಕು. ಇದಕ್ಕೆ ಉದಾಹರಣೆ, ಇದಕ್ಕೆ ಎಕ್ಸಾಂಪಲ್ ನಾವು ತಗೊಳ್ಬೇಕು ಅಂತಂದರೆ, ಈಗ 8x³ ಪ್ಲಸ್ 7x² ಪ್ಲಸ್ 2x ಪ್ಲಸ್ 3. ನೋಡಿ, ಇದರಲ್ಲಿ ಡಿಗ್ರಿ ಎಷ್ಟದ ನೋಡ್ರಿ? ಡಿಗ್ರಿ 3 ಇದೆ. ಯಾಕಂದರೆ ಇದ್ರ ಘಾತಾಂಕ 1 ಅದ, ಇದಕ್ಕೆ ಘಾತಾಂಕ 0 ಇರುತ್ತೆ, ಇದ್ರ ಘಾತಾಂಕ 2 ಇರುತ್ತೆ, ಇದ್ರ ಘಾತಾಂಕ 3 ಅದ. ಅತಿ ಹೆಚ್ಚಿನ ಘಾತಾಂಕ ಎಷ್ಟಿದೆ? ಇದರಲ್ಲಿ 3 ಇದೆ. ಹಾಗಾಗಿ ಇದರ ಡಿಗ್ರಿ ಎಷ್ಟು? 3 ಆಗಿದೆ. ಇದನ್ನೇ ನಾವು ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಕೊಟ್ಟಿರುವಂಥ ಬಹುಪದೋಕ್ತಿಯ ಚರಾಕ್ಷರದ ಡಿಗ್ರಿ ನೋಡಬೇಕು, ಅದು ಯಾವುದು ಹೆಚ್ಚಿರುತ್ತೆ. 3 ಇತ್ತಂತಂದ್ರೆ ಅದಕ್ಕೆ ವರ್ಗ ಬಹುಪದೋಕ್ತಿ ಅನ್ಬೇಕು. ಡಿಗ್ರಿ 2 ಇತ್ತಂದ್ರೆ, ಡಿಗ್ರಿ 3 ಇತ್ತಂದ್ರೆ ಘನ ಬಹುಪದೋಕ್ತಿ ಅನ್ಬೇಕು. ಡಿಗ್ರಿ 2 ಇತ್ತಂದ್ರೆ ವರ್ಗ ಬಹುಪದೋಕ್ತಿ ಅನ್ಬೇಕು. ಡಿಗ್ರಿ 1 ಇತ್ತಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಅನ್ಬೇಕು. ಈಗ ಇದರಲ್ಲಿ ಎಷ್ಟು ಪದ ಬರೀಲಿಕ್ಕೆ ಸಾಧ್ಯ ಇದೆ? ಗರಿಷ್ಠ ಎಷ್ಟು ಪದ ಬರೀಬೋದು? ಈ ಘನ ಬಹುಪದೋಕ್ತಿಯಲ್ಲಿ ಗರಿಷ್ಠ 4 ಪದಗಳನ್ನು ಮಾತ್ರ ಬರೀಲಿಕ್ಕೆ ಸಾಧ್ಯ ಇದೆ. 5 ಪದಗಳುಳ್ಳ x ಎಂಬ ಚರಾಕ್ಷರನ್ನು ಹೊಂದಿರುವಂಥ ಘನ ಬಹುಪದೋಕ್ತಿ, ಈ ಘನ ಬಹುಪದೋಕ್ತಿಯನ್ನು ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಷ್ಟು ಅಂದರೆ ಈ ಘನ ಬಹುಪದೋಕ್ತಿಯಲ್ಲಿ ಎಷ್ಟು ಪದಗಳನ್ನು ಬರಿಬೋದು? ನಾವು 4 ಪದಗಳನ್ನು ಬರಿಬೋದು. ಡಿಗ್ರಿ ಎಷ್ಟಿರಬೇಕು? 3 ಇರಬೇಕು. ಡಿಗ್ರಿ ಎಷ್ಟಿರಬೇಕು? 3 ಇರಬೇಕು. ಈ ಘನ ಬಹುಪದೋಕ್ತಿ ಸಾಮಾನ್ಯ ರೂಪ ಏನಾಗಿರುತ್ತೆ ಗೊತ್ತೇನೋ? ax³ ಯಾಕಂದ್ರೆ ಘಾತಾಂಕ 3 ಇರಬೇಕು, ಡಿಗ್ರಿ 3 ಇರಬೇಕು, ಪ್ಲಸ್ bx² ಪ್ಲಸ್ cx ಪ್ಲಸ್ d. ಇಲ್ಲಿ a b c ಬೆಲೆ 0 ಆಗಿರಬಾರ್ದು. a b c ಬೆಲೆ 0 ಆಗಿರಬಾರ್ದು ಅನ್ನುವಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಒಂದು ಚರಾಕ್ಷರವುಳ್ಳಂಥ ಡಿಗ್ರಿ n ಇರುವಂಥ ಒಂದು ಬಹುಪದೋಕ್ತಿಗೆ ಸಾಮಾನ್ಯ ರೂಪ ಏನಾಗೋದು ಗೊತ್ತನ? ಈ ರೀತಿಯಲ್ಲಿ ಇರುತ್ತೆ. ಇಲ್ಲಿ an x ಘಾತ n ಪ್ಲಸ್ a ಒಂದೊಂದು ಕಡಿಮೆ ಹಾಕೋಂತ ಹೋಗುತ್ತೆ. ಇಲ್ಲಿ n-1 ಇದು n-1 ಇದೆ. ಈ ರೀತಿ ಇರುವಂಥ ಬಹುಪದೋಕ್ತಿ n ಡಿಗ್ರಿ ಹೊಂದಿರುವಂಥ x ಚರಾಕ್ಷರ ಹೊಂದಿರುವಂಥ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇಲ್ಲಿ an ಇವೆನ್ ಬರ್ದಿ ನೋಡು, a0 ಇವೆಲ್ಲನೂ ಬರೀಲಿಕ್ಕಾಗತ್ತೆ. a0 a1 ಈ ರೀತಿಯಲ್ಲಿ ಬರಿತಾ ಇದ್ದೀನಿಲ್ಲ, ಇವುಗಳೆಲ್ಲವೂ ಏನಂದರೆ ಸ್ಥಿರಾಂಕ ಆಗಿರುತ್ತೆ. ಬಟ್ an ಅಂದರೆ ಎದು ಏನು ಬೆಲೆ ಬರಿತೀವಿ ನೋಡು, ಅದು 0 ಆಗಿರಬಾರ್ದು ಅನ್ನೋದನ್ನು ಗಮನಿಸ್ಬೇಕು. ಒಂದು ವೇಳೆ ಆಗಿತ್ತಂದ್ರೆ ಏನಾಗುತ್ತೆ ನೋಡಿ, a0 a1 a2 ಇವೆಲ್ಲವೂ ಏನಂತಂದ್ರೆ 0 ಆಗಿತ್ತು ಅಂತಂದರೆ ಅದಕ್ಕೆ ನಾವೇನಂತೀವಿ, ನಾವು ಎಲ್ಲ ಸ್ಥಿರಾಂಕಗಳು 0 ಆಗಿದ್ದು ಅಂತಂದ್ರೆ ಅದನ್ನೇ ನಾವು ಶೂನ್ಯ ಬಹುಪದೋಕ್ತಿಯನ್ನು ಪಡ್ಕೊಳ್ತೀವಿ. ಅದನ್ನು ನಾವು 0 ಅಂಥೇಳಿ ಸೂಚಿಸ್ತೀವಿ. ಇನ್ನು ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? ಶೂನ್ಯ ಬಹುಪದೋಕ್ತಿ ಏನು ತೊಗೊಂಡಿವಿ ಅಂದರೆ ಅದರ ಡಿಗ್ರಿ ಎಷ್ಟಾಗಿರುತ್ತೆ ಅದನ್ನು ವ್ಯಾಖ್ಯಾನಿಸಲಿಕ್ಕೆ ಆಗಿಲ್ಲ, ನಾಟ್ ಡಿಫೈನ್ಡ್ ಅಂತ ಅನ್ಬೇಕು.
ಶೂನ್ಯ ಬಹುಪದೋಕ್ತಿ ಡಿಗ್ರಿ ಇನ್ನೂ ವ್ಯಾಖ್ಯಾನಿಸಲಾಗಿಲ್ಲ ಅಂತ ಬರೀಬೇಕು. ಒಟ್ಟಾರೆಯಾಗಿ ನಾವು ಈಗ ತಿಳ್ಕೊಂಡಿರುವಂಥ ಮಾಹಿತಿ ಏನು ಅಂತಂದರೆ, ಇದರ ಸಾರಾಂಶ ರೂಪದಲ್ಲಿ ಹೇಳಬೇಕು ಅಂತಂದರೆ, ಚರಾಕ್ಷರ ಅನ್ನೋದು ಗೊತ್ತಾಯಿತು. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಬಹುಪದೋಕ್ತಿ ಅಂತ ಎದಕ್ಕಂತ ಹೇಳ್ತೀವಿ ಅಂತ ಗೊತ್ತಾಯಿತು. ಬಹುಪದೋಕ್ತಿ ಅಂತ ಅನ್ಬೇಕು ಅಂತಂದ್ರೆ ಕೊಟ್ಟಿರುವಂಥ ಚರಾಕ್ಷರದ ಏನು ಡಿಗ್ರಿ ಇರುತ್ತೆ ನೋಡಿದು, ಈ ಡಿಗ್ರಿ ಇಲ್ಲಿ ಬರೆದಿರುವಂಥ ಅಂದ್ರೆ ಕೊಟ್ಟಿರುವಂಥ ಚರಾಕ್ಷರದ ಡಿಗ್ರಿ ಏನಾಗಿರಬೇಕು, ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು, ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು. ಆಮೇಲೆ ಇದು ಸಹಗುಣಕವನ್ನು ಹೊಂದಿರುತ್ತೆ, ಸಹಗುಣಕವನ್ನು ಹೊಂದಿರಬೇಕು. ಸಹಗುಣಕ ಏನೇ ಇರಲಿ, ಮೈನಸ್ ಇರಲಿ, ಬಟ್ 0 ಆಗಿರಬಾರ್ದು. ಮತ್ತು 0 ಇತ್ತಂತಂದ್ರೆ ಅದು ಶೂನ್ಯ ಬಹುಪದೋಕ್ತಿ ಆಗಿರುತ್ತೆ ಬಿಡ್ರಿ, ಅದು 0ನೇ ಇರ್ಬೋದು, ಓಕೆನಾ. ಬಟ್ ಅದರಲ್ಲಿ ಏನಂತಂದರೆ ಸಹಗುಣಕ ಏನೇ ಇದ್ರೂ ಸಹ ಕೊಟ್ಟಿರುವಂಥ ಚರಾಕ್ಷರದ ಡಿಗ್ರಿ ಮಾತ್ರ ಪೂರ್ಣ ಸಂಖ್ಯೆ ಆಗಿರಬೇಕು. ಆಮೇಲೆ ಬಹುಪದೋಕ್ತಿಯಲ್ಲಿ ನಾವು ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ವಿಂಗಡಣೆ ಮಾಡೀವಿ. ಆಮೇಲೆ ಡಿಗ್ರಿ ಅಂತ ಅನ್ನೋದು ಗೊತ್ತು ಮಾಡ್ಕೊಂಡಿವಿ. ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಅತಿ ಹೆಚ್ಚಿನ ಘಾತ ಸೂಚಿಗೆ ನಾವು ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಹೇಳ್ತೀವಿ. ಆ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯಲ್ಲಿ ಮತ್ತು ನಾವು 3 ವಿಧ ಮಾಡಿದ್ದೀವಿ. ಡಿಗ್ರಿ 1 ಆಗಿತ್ತಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದ್ದೀವಿ. ಡಿಗ್ರಿ 2 ಆಗಿತ್ತಂದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳಿವಿ. ಡಿಗ್ರಿ 3 ಆಗಿತ್ತಂತಂದ್ರೆ ಘನ ಬಹುಪದೋಕ್ತಿ ಅಂತ ಹೇಳಿವಿ ಅಂತಲೂ ಗೊತ್ತು ಮಾಡ್ಕೊಂಡಿವಿ. ಅವುಗಳ ಸಾಮಾನ್ಯ ರೂಪ ಗೊತ್ತು ಮಾಡ್ಕೊಂಡಿವಿ. ಶೂನ್ಯ ಬಹುಪದೋಕ್ತಿ ಅಂದರೆ ಏನಂತ ತಿಳ್ಕೊಂಡಿವಿ. ಸ್ಥಿರ ಬಹುಪದೋಕ್ತಿ ಅಂತಂದ್ರೆ ಏನಂತ ತಿಳ್ಕೊಂಡಿವಿ. ಇವುಗಳ ಆಧಾರದ ಮೇಲೆ ನಾವು ಅಭ್ಯಾಸ 2.1 ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀವಿ.